ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ. ಇದು ಒಂದು ದೊಡ್ಡ ಜರ್ನಿ ಆಗಿತ್ತು. ಒಂದು 4 ವರ್ಷದಿಂದ ಈ ಸಿನಿಮಾದಲ್ಲಿ ನಾವು ಮುಳುಗಿದ್ದೀವಿ. ಸೊ ಈಗ ಈ ಸಿನಿಮಾನ ನಾನು ಕತೆ ಬರೆದು ಮಾಡಿದಾಗ ನನಗೆ ಸಾಥ್ ಕೊಟ್ಟಂಥ ನಮ್ಮ ಪ್ರೊಡ್ಯೂಸರ್ ಕೃಷ್ಣಪ್ಪ ಅವ್ರನ್ನ ವೇದಿಕೆ ಮೇಲೆ ಕರಿತೀನಿ. ತುಂಬ ದೊಡ್ಡ ಟೀಮ್ ಇದೆ, ಸೊ ನಿಂತ್ಕೊಂಡೇ ಮಾತಾಡ್ಬೋದು ಸರ್. ಆಗ ಸೊ ನಮ್ಮ ಕೃಷ್ಣಪ್ಪ ಸರ್ ನಮಗೆ ಪ್ರೊಡ್ಯೂಸರ್ ಆಗಿ ಬಂದರು. ಸೊ ಪ್ರೊಡ್ಯೂಸರ್ ಆಗಿ ಬಂದಮೇಲೆ ನಮಗೆ ಇನ್ನೊಂದು ಚಾಲೆಂಜ್ ಬರುತ್ತೆ. ಸಿನಿಮಾ ಎಲ್ಲ ಮುಗಿಯುತ್ತೆ, ರಿಲೀಸ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ ನಮಗೆ. ಸೊ ಒಂದು 6 ತಿಂಗಳ ಮುಂಚೆನೇ ನಾವು ಬರಬೇಕಾಗಿತ್ತು. ಬಟ್ ಒಂದು ಒಳ್ಳೆ ಅಸೋಸಿಯೇಷನ್ ಸಿಗಬೇಕು ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಆವಾಗ ನನಗೆ ಸಿಕ್ಕಿದ್ದು ದುರ್ಗಾ ಪರಮೇಶ್ವರಿ ಸಿನಿಮಾ ರವಿರಾಜ್ ಅವರು, ರಾಧಿಕಾ ಕುಮಾರಸ್ವಾಮಿ ಅವ್ರ ಬ್ರದರು ನಮಗೆ ಸಿಗ್ತಾರೆ. ಸೊ ಅವರು ಈ ಸಿನಿಮಾನ ನೋಡಿ ಇಷ್ಟಪಟ್ಟು ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡಿದ್ದಾರೆ. ಸೊ ಇವತ್ತು ಅವರು ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಅವ್ರ ಪರವಾಗಿ ಶಶಿ ಅವರು ಬಂದಿದ್ದಾರೆ. ಸೊ ಅಜಾಗೃತ ಸಿನಿಮಾದ ಡೈರೆಕ್ಟರ್ ಕೂಡ ಹಾಗೂ ಬಂದಿದ್ದಾರೆ. ಸೊ ಮೊದಲಿಗೆ ನಮ್ಮ ನಿರ್ಮಾಪಕರು ಒಂದೆರಡು ಮಾತಾಡ್ತಾರೆ, ಆಮೇಲೆ ನಮ್ಮ ಶಶಿ ಸರ್, ರವಿ ಸರ್ ಪರವಾಗಿ ಮಾತಾಡ್ತಾರೆ. ನಮಸ್ಕಾರ. ಈಗಾಗಲೇ ನಮ್ಮ ನಿರ್ದೇಶಕರು 2 ಮಾತು ಅಂತ ಹೇಳಿದ್ದಾರೆ. ಯಾಕಂದ್ರೆ ನಮ್ಮ ಮೈಕ್ ಸಿಕ್ಕಿದ್ರೆ ತುಂಬ ಹೊತ್ತು ಮಾತಾಡೋಂಥವ್ರು ನಾವು. ಈಗ ಅದಕ್ಕೆ ಸಮಯ ಈ ಸಂದರ್ಭೋಚಿತ ಅಲ್ಲ. ಈಗ ಈ ಒಂದು ಚಲನಚಿತ್ರದ ಪ್ರಯಾಣದ ಬಗ್ಗೆ 1-2 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಈಗಾಗಲೇ ಕೆಲವರು ಪತ್ರಿಕಾ ಮಾಧ್ಯಮದವರು, ದೂರದರ್ಶನ ಮಾಧ್ಯಮದವರು ನನ್ನನ್ನು ನೋಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಬಹಳ ನೊಂದು ಬೆಂದು ಇದ್ದೆ. 1-2 ಚಿತ್ರಗಳನ್ನು ಮಾಡಿದ್ದ ನಂತರ ಸಂಪೂರ್ಣ ಅಂದರೆ ಇದ್ದಂಥ ಹಣ ಎಲ್ಲ ಖರ್ಚಾಗಿ ಬಹಳ ಚಲನಚಿತ್ರ ರಂಗದ ಬಗ್ಗೆನೇ ಬಹಳ ಬೇಸರ ಇತ್ತು. ನಮ್ಮ ಮನೆಯವರೆಲ್ಲರಿಗೂ ಸಹ ಬೇಸರನೇ ಇತ್ತು. ಬಹಳನೇ ನೋವಲ್ಲಿದ್ವಿ. ಆ ರೀತಿ ಮೊದಲಿದ್ದಂತಹ ನಿರ್ದೇಶಕರುಗಳು, ಹಂಚಿಕೆದಾರರು ಆ ರೀತಿ ಮಾಡಿಟ್ಟಿದ್ರು. ಅದನ್ನು ನಾನು ಓಪನ್ ಆಗಿ ಪತ್ರಿಕಾ ಸಂದರ್ಶನದಲ್ಲೇ ಹೇಳಿದ್ದೀನಿ. ಆ ಸಂದರ್ಭದಲ್ಲಿ ಕೆಲವರು ಆಶ್ಚರ್ಯಪಟ್ಟರು, ಏನು ಈ ರೀತಿಯಾಗಿ ಧೈರ್ಯವಾಗಿ ಮಾತಾಡ್ತಿದ್ದೀರಲ್ಲ, ಅವರೇ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಏನು ಮಾಡ್ತೀರಾ ಅಂದ್ರೆ. ಕೇಸ್ ಹಾಕ್ಲಿ, ಕೇಸ್ ಹಾಕ್ಮೇಲೆ ಯಾರು ತಪ್ಪು ಅಂತೇಳಿ ಅಲ್ಲೇ ನಿರ್ಧಾರ ಆಗುತ್ತೆ ಅಂತ. ಅವ್ರು ಯಾರು ಬರಲಿಲ್ಲ, ಕೇಸ್ ಹಾಕ್ಲಿಲ್ಲ. ಯಾಕಂದ್ರೆ ಅವ್ರ ಹತ್ರ ತಪ್ಪಿತ್ತು, ಅದಕ್ಕೋಸ್ಕರ ತಪ್ಪು ಮಾಡಿದ್ರು. ನನ್ನನ್ನು ಆ ಸಂದರ್ಭದಲ್ಲಿ ಮುಳುಗಿಸಿದ್ರು. ಭಾಳ ನೋವಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಕೆಂಚಪ್ಪ ಅವ್ರ ಶ್ರೀಕಾಂತ್ ಅವ್ರು ಬಂದಂಥ ಸಂದರ್ಭದಲ್ಲಿ ನಾನು ಭಾಳ ಅಸಡ್ಡೆ ಮಾಡಿದೆ. ಬೇಡ ರೀ, ನಿಮ್ಮ ಚಲನಚಿತ್ರ ರಂಗದವ್ರ ಸಹವಾಸನೇ ಬೇಡ ಅಂದರು. ಸರ್ ಬೇಡ ಆಯಿತು, ಓಲಿ ಕತೆ ಕೇಳಿ ಅಂದ್ಬಿಟ್ಟು ನಾನು ಸ್ವಲ್ಪ ಕತೆ ಕೇಳಬೇಕು. ನಾರಾಯಣ ಅಂತಂದ್ರು, ಕೃಷ್ಣನ ಚಿತ್ರ ಅಂದರು. ನಾವು ಕೃಷ್ಣನ ಭಕ್ತರು, ಕೃಷ್ಣನ ಕುಲದವರು. ಕೃಷ್ಣನ ಕತೆ ಅಂತ ತಕ್ಷಣ ಏನೋ ಒಂಥರ ಕಿವಿ ನಿಮಿರ್ತು. ಆ ಕತೆ ಕೇಳೋದಕ್ಕೇನಂತೆ, ಕತೆ ಕೇಳಬೇಕು. ಕತೆ ಅವ್ರು ಹೇಳ್ತಾ ಇರುವಂಥ ವಿಧಾನ ನೋಡಿ ಬಹಳ ಆಶ್ಚರ್ಯ ಆಯಿತು. ಜೊತೆಗೆ ಅವರೊಂದು ಹೇಳಿದ್ರು, ನೋಡಿ ಸರ್, ನಾನು ನಿಮಗೆ ಖಂಡಿತವಾಗಿ ಹೊರೆ ಹಾಕಲ್ಲ, ನಿಮ್ದು ಏನು ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯದ ಅಷ್ಟೇ ಮಾಡಿ, ಉಳಿದದ್ದು ನಾನು ಮಾಡ್ತೀನಿ ಅಂದರು. ಆಶ್ಚರ್ಯ ಆಯಿತು. ಆದರೆ ಅವರು ಏನು ಹೇಳಿದ್ರು ಅದೇ ರೀತಿ ಮಾಡಿದ್ದಾರೆ. ನಾನು ಏನೋ ಹಣವನ್ನು ಕೊಡ್ತೀನಿ ಅಂತ ಹೇಳಿದ್ನೋ ಅಷ್ಟೇ ಮಾತ್ರ ಕೊಟ್ಟೆ. ಬಹಳ ಕಡಿಮೆನೇ ನಾನು ವಿನಿಯೋಗಿಸಿದ್ದು. ಕಡಿಮೆ ಅಂತಂದ್ರೆ ಚಲನಚಿತ್ರ ರಂಗಕ್ಕೆ ಹೋಲಿಸೋದೇ ಕಡಿಮೆ ಅಂದರೆ ಏನೋ ಬರೀ 1000 ಗಟ್ಟಲೆ ಅಲ್ಲ. ಕಡಿಮೆ ಅಂದರೆ ಆ ಹಣವನ್ನು ಹಾಕಿದ ನಂತರ ಉಳಿದದ್ದೆಲ್ಲವನ್ನೂ ಸಹ ಇವರು ನಿಭಾಯಿಸಿದ್ದಾರೆ. ಅಂದರೆ ಆ ಕಥೆಯಲ್ಲಿ ಬರುವಂಥ ಪಾತ್ರಗಳು ಮತ್ತು ಇವರ ಡಿಡಕ್ಷನ್ನು. ರಾತ್ರಿ 2 ಗಂಟೆಗೆ ಮಲಗೋರು, ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿ ನಾಳೆ ಏನು ಮಾಡಬೇಕು ಪ್ಲಾನ್, ರಾತ್ರಿ 2 ಗಂಟೆಗೆ ಮಲಗೋರು. ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದಿರೋರು. ಕೇವಲ 3 ಗಂಟೆ 4 ಗಂಟೆ ಮಾತ್ರ ನಿದ್ದೆ ಮಾಡೋರು. ಇಂತಹ ನಿರ್ದೇಶಕರನ್ನ ನಾನು ಕೆಲವರಿಗೆ ಮಾತ್ರ ನೋಡಿದ್ದೇನೆ. ಈಗ ನಮ್ಮ ರಮೇಶ್ ಅಂತೇಳಿ ಒಬ್ಬರು ಪ್ರೇಮಲೇಖ ಪತ್ತೆ, ಅದನ್ನು ನಾವು ರಿಲೀಸ್ ಮಾಡ್ತೀವಿ. ರಮೇಶ್ ಅವರು ಸಹಿತ ಅದೇ ರೀತಿ ಡಿಡಕ್ಷನ್ ಮಾಡಿದ್ರು. ಮತ್ತೆ ಈ 2-3 ನಾನು ನೋಡಿದ್ದೀನಿ, ನನ್ನ ಕಣ್ಣಾರೆ ನೋಡಿದ್ರು. ಸಾಕಷ್ಟು ಜನ ಇದ್ದಾರೆ, ಅದನ್ನ ನಮ್ಮ ಕಣ್ಣು ಮುಂದೆ ಕಂಡಿಲ್ಲ. ಆದ್ರೆ ನಾನು ಮೊದಲು ಕಂಡಂಥವ್ರು ಸುಮ್ಮನೆ ಹಣಕ್ಕೋಸ್ಕರ ಕೆಲಸ ಮಾಡುವಂಥವ್ರು. ಆದ್ರೆ ಇವರು ರಾತ್ರಿ 2 ಗಂಟೆಗೆ ಮಲಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಚಲನಚಿತ್ರದ ಬಗ್ಗೆ ಗಮನಿಸೋರು. ಅಲ್ಲಿ ಚಳಿಗಾಲದಲ್ಲೇ ನಾವು ಶೂಟ್ ಮಾಡಿದ್ದು, ಡಿಸೆಂಬರ್ ತಿಂಗಳಲ್ಲಿ. ಬಹಳ ಚಳಿ ಇದ್ರು ಕೂಡ ರಾತ್ರಿ ಎಲ್ಲ ಶೂಟಿಂಗ್ ಮಾಡುವಾಗ ಅವರು ಬಹಳ ತದೇಕಚಿತ್ತದಿಂದ ಮಾಡಿದ್ದಾರೆ, ಬಹಳ ಚೆನ್ನಾಗಿ ತಂದಿದ್ದಾರೆ. ಮತ್ತೆ ಈ ಚಿತ್ರವನ್ನ ನೋಡ್ತಾ ಇದ್ರೆ ಕೊನೆವರೆಗೂ ಸಹ ಬಹಳ ಅತಿ ಉತ್ಸಾಹದಲ್ಲಿರ್ತೀವಿ, ಕುತೂಹಲ ಭರಿತವಾಗಿರ್ತೀವಿ. ಮುಂದೇನಾಗುತ್ತೆ ಈ ತರದ ಕುತೂಹಲ ಭರಿತವಾದಂಥ ಚಿತ್ರ. ಒಬ್ಬ ಮನುಷ್ಯ ತನ್ನ ಸ್ವಪ್ರಯತ್ನದಿಂದ ಸಾಗಬೇಕು, ಯಾವುದೋ ಒಂದು ನಿಧಿಗೆ ಆಸೆ ಪಡಬಾರ್ದು. ಅದನ್ನು ಆಸೆ ಪಟ್ಟಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಅವರಿಗೆ ದಾರಿಯನ್ನು ತೋರಿಸ್ತಾನೆ, ಬುದ್ಧಿಯನ್ನು ಕಲಿಸ್ತಾನೆ ಅನ್ನುವಂಥದ್ದೇ. ಕರ್ಮಣ್ಯ ವಾದಿಕಾರಸ್ತೆ ಮಾಫಲೇಶು ಕದಾಚನ. ಕರ್ಮವನ್ನು ಮಾಡು, ಕರ್ಮದ ಸಿದ್ಧಾಂತವನ್ನು ಮಾಡು ಅನ್ನೋ
ಏನಿದೆ, ಕೆಲಸ ಕಾಯಕವೇ ಕೈಲಾಸ ಅಂತ ಹೇಳಿದಂತ ಬಸವಣ್ಣನವರ ನುಡಿ ಏನಿದೆ, ವರ್ಕ್ ಈಸ್ ವರ್ಷಿಪ್ ಅಂತ ಏನ್ ಹೇಳ್ತೀವಿ, ಅದನ್ನ ಸ್ವತಃ ಈ ಒಂದು ಚಲನಚಿತ್ರದಲ್ಲಿ ತಂದಿದ್ದಾರೆ. ನಿಜಕ್ಕೂ ಸಹ ನನಗೆ ಬಹಳನೇ ಆನಂದ ಆಗ್ತಾ ಇದೆ. ಈ ಒಂದು ನಾನು ಒಂದೇ ಒಳ್ಳೆ ಅವಕಾಶ ಕಳ್ಕೊಂಡ್ಬಿಡ್ತಿದ್ನಲ್ಲ, ಬೇಡ ಅಂತ ಅನ್ಬಿಟ್ಟಿದ್ನಲ್ಲ, ಒಂದು ಒಳ್ಳೆ ಅವಕಾಶ ಪಡ್ಕೊಂಡಿದ್ದೇನೆ. ಕಳ್ಕೊಂಡಿರೋದನ್ನ ಇದ್ರಲ್ಲಿ ಖಂಡಿತ ಪಡ್ಕೊಳ್ತೇನೆ. ಪಡ್ಕೊಂಡ ನಂತರ ಈ ಚಲನಚಿತ್ರ ರಂಗಕ್ಕೆ ವಿನಿಯೋಗಿಸ್ತೇನೆ. ಯಾಕೆಂದ್ರೆ ಇವತ್ತು ಗಾಂಧಿನಗರದಲ್ಲಿ, ಕರ್ನಾಟಕದಲ್ಲಿ ಚಿತ್ರನ್ನಕ್ಕೂ ಗತಿ ಇಲ್ಲದಂತಹ ಚಲನಚಿತ್ರ ರಂಗದಲ್ಲಿರುವಂತಹ ನಟರು, ನಟಿಯರು, ತಂತ್ರಜ್ಞರು ಇದ್ದಾರೆ. ಬಹಳ ಆಸೆ ಪಟ್ಟು ಚಲನಚಿತ್ರ ರಂಗಕ್ಕೆ ಬಂದವರೆ, ಆದ್ರೆ ಅವ್ರ ಮೇಲೆ ಬರಲಿಲ್ಲ. ಬಹಳ ಕಷ್ಟ ಪಡ್ತಾ ಇದ್ದಾರೆ, ಒಂದೊತ್ತು ಊಟಕ್ಕೂ ಸಹ ಅಲಿತಾ ಇದ್ದಾರೆ. ಅಂತವ್ರಿಗೆ ಊಟ ಕೊಡಬೇಕಾದ್ರೆ ಊಟ ಕೊಡುವಂತಹ ವ್ಯಕ್ತಿ ಅಂದ್ರೆ ಚಲನಚಿತ್ರದ ನಿರ್ಮಾಪಕ. ಆ ನಿರ್ಮಾಪಕನನ್ನ ಸರಿಯಾದ ದಾರಿಯತ್ತ ಕೊಂಡೊಯ್ದಾಗ, ಸರಿಯಾದ ರೀತಿಯಲ್ಲಿ ಅವ್ರಿಗೆ ಹಣವನ್ನ ಸಿಗುವಂತೆ ನಿರ್ದೇಶಕರು ಮಾಡಿದಾಗ ಖಂಡಿತವಾಗಿ ಅವ್ರಿಗೆ ಮತ್ತೆ ಆಸೆ ಬಂದೇ ಬರುತ್ತೆ, ಮುಂದುವರಿತಾರೆ. ಹಾಗಾಗಿ ನಾನು ಈಗಾಗಲೇ ನಮ್ಮ ಡೈರೆಕ್ಟರ್ ಹತ್ರ ಹೇಳಿದ್ದೀನಿ, ಖಂಡಿತ ಈ ಚಲನಚಿತ್ರ ಗೆದ್ದೇ ಗೆಲ್ಲುತ್ತೆ. ಗೆದ್ದ ನಂತರ ನಮ್ಮ ಜರ್ನಿ ಇಲ್ಲಿ ನಿಲ್ಸೋದು ಬೇಡ, ಮುಂದುವರಿಯೋಣ. ನಿಮ್ಮಂತಹ ಒಂದು ನಿರ್ದೇಶಕರು ನಮಗೆ ಬೇಕು. ಅದರಲ್ಲಿ ನಮ್ಮ ಇವರ ಗುರುಗಳಾದಂಥ ಶಶಿಕಾಂತ್ ಸರ್ ಅವ್ರು ಇಲ್ಲೇ ಕುಳಿತಿದ್ದಾರೆ. ಅವ್ರನ್ನ ದಯವಿಟ್ಟು ವೇದಿಕೆ ಮೇಲೆ ಕರೆಸಿದ್ರೆ ಚೆನ್ನಾಗಿ ಕರೆಸ್ತಿರಲ್ಲ. ಗುರುಗಳು, ಇವ್ರ ಗುರುಗಳು ದರ್ಶನ್ ಆಗ್ಬೋದು, ಹಂಪ ಆಗ್ಬೋದು, ಕಿರಣ್ ಆಗ್ಬೋದು, ಇನ್ನಕ್ಕೆ ಸುಮಾರು ಜನ ಇಲ್ಲಿ ಚಲನಚಿತ್ರಗಳ ನಟರೆಲ್ಲ ಇದ್ದಾರೆ. ಭಟ್ರು, ಅವ್ರ ಹೆಸರುಗಳು ಪೂರ್ತಿ ಸರಿ ಗೊತ್ತಿಲ್ಲ, ಪೊಲೀಸು, ಭಟ್ರು, ಹಂಪ ಈ ತರನೇ ನಾವು ಕರೀತಿದೀವಿ ಅವ್ರನ್ನೆಲ್ಲ. ಬಹಳ ಉತ್ತಮವಾಗಿ ಅಭಿನಯಿಸಿದ್ದಾರೆ. ದರ್ಶನ್ ಅವ್ರಂತವ್ರು ಈಗಾಗಲೇ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ಹಿರಿಯ ಕಲಾವಿದರುಗಳು. ಎಲ್ಲರ ನಟನೆ ಬಹಳ ಚೆನ್ನಾಗಿದೆ. ಚಲನಚಿತ್ರ ಬಹಳ ಉತ್ತಮವಾಗಿ ಸಾಗಿದೆ. ಖಂಡಿತವಾಗಿಯೂ ಗೆಲ್ಲುತ್ತೆ. ಗೆದ್ದ ನಂತರ ಯಾರ್ಯಾರು ಈ ಒಂದು ಚಿತ್ರರಂಗವನ್ನ ನಂಬಿಕೊಂಡು ಬಂದಿದ್ದಾರೆ ಅವರಿಗೆ ಒಂದು ಆಶ್ರಯವನ್ನು ಕೊಡೋಣ, ಒಂದೊತ್ತು ಊಟವನ್ನು ಕೊಡುವಂತಹ ಕೆಲಸವನ್ನ ನಾವೆಲ್ಲ ಮಾಡೋಣ ಅನ್ನೋಂತಹ ಅಂಶವನ್ನ ತಮ್ಮ ಮುಂದಿಡ್ತಾ, ದಯವಿಟ್ಟು ಕರ್ನಾಟಕದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದ್ರೆ, ಚಲನಚಿತ್ರವನ್ನ ನಮ್ಮ ಒಂದು ಟಾಕೀಸ್ ಏನಿದೆ, ಚಲನಚಿತ್ರ ಮಂದಿರ ಏನಿದೆ, ಅಲ್ಲಿ ಬಂದು ದಯವಿಟ್ಟು ನೋಡಿ, ಕಲಾವಿದರನ್ನ ಪ್ರೋತ್ಸಾಹಿಸಿ, ಕಲೆಯನ್ನ ಪ್ರೋತ್ಸಾಹಿಸಿ ಅಂತೇಳಿ ಕೋರ್ಕೊಳ್ತಾ, ನಾನು ಮಾತಾಡೋಂಥದ್ರಲ್ಲಿ ಏನಾದರೂ ನಿಮಗೆ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಕ್ಚುಲಿ ದರ್ಶನ್ ಅವರು ನಮಗೆ ಒಂದು 6 months ಬ್ಯಾಕ್ ರವಿ ಸರ್ಗೆ ಫೋನ್ ಮಾಡ್ತಾರೆ, ಹಿಂಗೆ ಒಂದು ಸಿನಿಮಾ ಇದೆ ನಾರಾಯಣ ನಾರಾಯಣ ಅಂತ ಬಂದು ನೋಡಿ. ಆಗ ರವಿ ಸರ್ ನನಗೂ ಫೋನ್ ಮಾಡ್ತಾರೆ, ಬನ್ನಿ ಶಶಿ ಒಂದು ಸಿನಿಮಾ ನೋಡ್ಕೊಂಡು ಬರೋಣ. ನಾನು ಒಬ್ಬ ಡೈರೆಕ್ಟರ್, ಸರ್ ಬೇಡ ಸರ್ ಚೆನ್ನಾಗಿರಲ್ಲ, ನೀವು ಹೋಗಿ ಬನ್ನಿ ಅಂತ ಅನ್ನ. ಇಲ್ಲ ಬನ್ನಿ ಶಶಿ ಅಂತ ಅಂದ್ಬಿಟ್ಟು ಈಗ ಅವ್ರ ಜೊತೆ ಇಲ್ಲಿ ಹಂಗೆ ನಾನು ಕರ್ಕೊಂಡು ಹೋದ್ರು. ಸೊ ಆಗ ಈ ಒಂದು ನಮಗೆ ಅಂತ ಒಂದು ಪ್ರೀಮಿಯರ್ ಮಾಡಿದ್ರು. ಆ ಪ್ರೀಮಿಯರಲ್ಲಿ ಸಿನಿಮಾ ನೋಡೋಕೆ ಸ್ಟಾರ್ಟ್ ಮಾಡಿ. ಸೊ ಈಗ ನಾನಾಗಿರ್ಬೋದು, ಯಾರೇ ಆಗಿರ್ಬೋದು, ಈಗ ನಮ್ಮ ಹತ್ರ ವಿ ಹ್ಯಾವ್ ಅ ಬಜೆಟ್ ಮೇಕಿಂಗ್ ಅಥವಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ಫ್ಯಾಂಟಸಿ ಸಿನಿಮಾ, ಲೈಕ್ ಈಗ ಬಿಯಾಂಡ್ ದ ಲಿಮಿಟ್ಸ್ ಹೊಟ್ಟೋಗ್ಬಿಟ್ಟಿದ್ದೀವಿ ಎಲ್ಲರೂ. ನನಗೆ ಗೊತ್ತಿಲ್ದಂಗೆ ಆಗ್ಬಿಟ್ಟಿದೆ ಇಂಡಸ್ಟ್ರಿ. ಅದು ನಾವು ಈಗ ಕೊರಗ್ತಾ ಇದ್ದೀವಿ, ಯಾಕಂದ್ರೆ ಬಿಸ್ನೆಸ್ ಆಗ್ತಾ ಇಲ್ಲ. ದ ಮೋರ್ ದ ಬಜೆಟ್ ಇಸ್ ಗೋಯಿಂಗ್ ಅಪ್, ಬಿಸ್ನೆಸ್ಸು ಆಗ್ತಾ ಇಲ್ಲ. ಇದು ರಿಯಾಲಿಟಿ, ಒಬ್ಬ ಡೈರೆಕ್ಟರ್ ನಾನು ಒಪ್ಕೋಬೇಕು. ಸೊ ಈ ವರ್ಷ ಮತ್ತೆ ಲಾಸ್ಟ್ ಇಯರ್ ಎಲ್ಲರಿಗೂ ಗೊತ್ತಿರೋಂಥ ಸಿನಿಮಾ ಲೈಕ್ 1 or 2 ಫಿಲ್ಮ್ಸ್ ಅಷ್ಟೇ ನಮಗೆ ಬಾಯಿ ಮಾತಲ್ಲಿರೋದು ಹಿಟ್ ಆಗಿದೆ ಅಂತ. ಅದು ಬಿಟ್ಟರೆ ಯಾವುದು ಹಿಟ್ ಆಗಿಲ್ಲ. ಇಂಡಸ್ಟ್ರಿ ಆ ಥರ ಆಗಿದೆ ಸರ್, ಆಗಲೇ ಹೇಳ್ದಂಗೆ ಆ ಥರ ತುಂಬ ಜನ ನೊಂದೋಗಿದ್ದಾರೆ. ಸೊ ಹಂಗೆ ಇರ್ಬೇಕಾದ್ರೆ ಒಂದು ಬನ್ನಿ ಶಶಿ ಅಂದ್ಬಿಟ್ಟು ಹೋಗಿ ನೋಡಿರೋದಂಥ ಸಿನಿಮಾ ನಾರಾಯಣ ನಾರಾಯಣ. ಅದು ನೋಡಿದಾಗ ಲೈಕ್ ಡೈರೆಕ್ಟರ್ ಈಗ ನಮ್ಗೆ ಏನಿರುತ್ತೆ, ಇಲ್ಲಿ ಏನೋ ತಪ್ಪು ಮಾಡಿದಾನೆ, ಇಲ್ಲೇನೋ ಲೈಟಿಂಗ್ ಇದಾಗಿರುತ್ತೆ, ಹಿಂಗೆ ನಂಗೆ ಎಂಡ್ವರೆಗೂ ಏನಾಗೋಯ್ತು, ಲೈಕ್ ಐ ವಾಸ್ ಅ ಕಂಪ್ಲೀಟ್ ಆಡಿಯನ್. ನಾನು ಆ ಬಜೆಟ್ ಮರೆತುಬಿಟ್ಟೆ, ಆಡಿಯನ್ಸ್ ಮರೆತೆ. ನನಗೆ ಕಂಪ್ಲೀಟ್ಲಿ ಜಡ್ ಔಟ್ ಆಗಿದ್ದು ಕೃಷ್ಣ ವೇಷದಲ್ಲಿ ಪವನ್ ಸರ್ ಏನು ಮಾಡಿದ್ದಾರೆ, ಅದು ನನಗೆ ತುಂಬ ಮೆಸ್ಮರೈಸಿಂಗ್ ಆಗೋಯ್ತು ಕಂಪ್ಲೀಟ್ ಆಗಿ. ಸೊ ಅದು ನೋಡಿದಾಗ ಹೆಂಗಿತ್ತು ಸಿನಿಮಾ ಅಂದಾಗ ನಂದು ಮತ್ತು ರವಿ ಸರ್ದು ಹಿಂಗೆ ಒಂದು ಬ್ರೇಕಲ್ಲಿ ಮಾತ್ರ, ಇಲ್ಲ ಚೆನ್ನಾಗಿದೆ ಸರ್ ಸಿನಿಮಾ, ವರ್ಕ್ ಆಗ್ಬೋದು, ಗೊತ್ತಿಲ್ಲ, ಇಟ್ ಮೇ ಬಿ ಲೈಕ್ ನಮ್ಗೆ ಇಷ್ಟ ಆಗ್ತಾ ಇದ್ರೆ ಜನಕ್ಕೂ ಇಷ್ಟ ಆಗುತ್ತೆ, ಗೊತ್ತಿಲ್ಲ ಸರ್. ರವಿ ಸರ್ ಆಗ ಬ್ರೇಕ್ ಕಾಲ್ ಮಾಡಿ, ಇಲ್ಲ ಈ ಸಿನಿಮಾನ ನಾವು ರಿಲೀಸ್ ಮಾಡೋಣ, ನಮ್ಮ ದುರ್ಗಾ ಪರಮೇಶ್ವರಿ ಪ್ರೊಡಕ್ಷನ್ಸಿಂದ ಇದನ್ನ ಟೇಕ್ ಆಫ್ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ಒಂದು 6 months ಬ್ಯಾಕ್ ಮಾತುಕತೆ ಆಯಿತು. ಸೊ ಅಲ್ಲಿಂದ ಲೈಕ್ ಆ ಟೀಮು ಅಷ್ಟೇ, ಈ ರಿಲೀಸ್ ಡೇಟ್ ಬರೋಣ, ಇಲ್ಲ ಈ ಸ್ಟಾರ್ ಸಿನಿಮಾ ಬಂತು, ನೆಕ್ಸ್ಟ್ ಮಂತ್ ಬರೋಣ, ಅವ್ರದ್ದೇ ಕಂಪ್ಲೀಟ್ ಪ್ಲಾನಿಂಗ್ ಅವರೇ ಮಾಡ್ತಾ ಇರೋದು. ಸೊ ಹಂಗಾಗಿ ಇವತ್ತು ಆ್ಯಕ್ಚುಲಿ ಸರ್ ಬರಬೇಕಾಗಿತ್ತು, ಕಾರಣಾಂತರದಿಂದ ಇಲ್ಲಿ ನಮ್ದು ಅಜಾಗ್ರತದು ಈಗ ರಿಲೀಸ್ ಪ್ಲಾನ್ ಆಗಿರೋದ್ರಿಂದ ಅದು ಬಿಸ್ನೆಸ್ ಸ್ಟಾಕ್ಸ್ಗೆ ಬಾಂಬೆಲೆ ಅದು ಇದು ಮಾತುಕತೆ ಇದೆ, ಅದಕ್ಕೆ ನಾನು ಬಂದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ನಾನು ಏನು ಹೇಳಿದ್ರು ಯಾಕಂದ್ರೆ ಡೈರೆಕ್ಟರ್ ಆಗಿ ಏನು ಬಿಟ್ಕೊಡೋಕ್ಕಾಗಲ್ಲ, ಯಾಕಂದ್ರೆ ಸಿನಿಮಾ ನೋಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ತುಂಬ ಲೈಕ್ ಆ ಕ್ಲೈಮ್ಯಾಕ್ಸ್ ಅಂತೂ ನೀವು ಲೈಕ್ ನಾನು ಯಾವ ಸಿನಿಮಾ ನೋಡ್ತಾ ಇದ್ದೀನಿ, ಯಾವ ಹೀರೋ ಸಿನಿಮಾ, ಅವ್ರು ಆಗಲೇ ಹೇಳ್ದಂಗೆ 4 ಜನ ಹೀರೋ, 5 ಜನ. ಇಲ್ಲಿ ಶ್ರೀಕಾಂತ್ ಸರ್ ಅವ್ರು ಏನು ಮಾಡಿದ್ದಾರೆ ಸಿನಿಮಾ ಆಸ್ ಅ ಸಿಂಗಲ್ ಸೋಲೋ ಆಗಿ ಅದನ್ನ ಪೋರ್ಟ್ರೇ ಮಾಡ್ಕೊಂಡು ಹೋಗಿದ್ದಾರೆ. ಆ 2 hours ಫಿಲಮ್ ಒಬ್ಬ ಆಡಿಯನ್ಸ್ನ ಕೂರ್ಸೋದಿದೆಯಲ್ಲ, ಅದು ಒಬ್ಬ ಡೈರೆಕ್ಟರ್ ಇನ್ನೊಂದು ಸಿನಿಮಾ ಡೈರೆಕ್ಟರ್ನ ಕೂರ್ಸೋದು ತುಂಬ ಕಷ್ಟನೇ. ಅವ್ರು ಕೂರ್ಸಿದ್ದಾರೆ, ಅದ್ರಲ್ಲಿ ಗೆದ್ದಿದ್ದಾರೆ. ಸೊ ಜನನೂ ಅದನ್ನ ಇಷ್ಟಪಡ್ತಾರೆ. ಸೊ ನನಗೇನು ಅಂತಂದರೆ ಈ ಸಿನಿಮಾ ಈ ಇನ್ನೊಂದು ತಿಥಿ ಆಗಿರ್ಬೋದು ಅಥವಾ ಲೂಸಿ ಆಗಿರ್ಬೋದು, ಬಟ್ ಪ್ಲೀಸ್ ಡೋಂಟ್ ಲೂಸ್ ಅ ಡೈರೆಕ್ಟರ್ ಲೈಕ್ ದಿಸ್. ಸೊ ತುಂಬ ಕಷ್ಟ ಇದೆ ಈ ಥರ ಒಂದು ಬಜೆಟಲ್ಲಿ
ಈ ಥರ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ಗೆ ತರೋದಿದೆಯಲ್ಲ, ಅದು ಈಗಿನ ಕಾಲದಲ್ಲಿ ತುಂಬ ಕಷ್ಟ ಇದೆ. ಯಾಕಂದರೆ ಸಿಕ್ಕಾಪಟ್ಟೆ ಕಷ್ಟ. ಎಷ್ಟೇ ಬಜೆಟ್ ಇದ್ರೂ ಸಿನಿಮಾ ರಿಲೀಸ್ ಮಾಡೋದು ಇಂಪಾರ್ಟೆಂಟ್. ಆ ಇದನ್ನ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿರೋದಕ್ಕೆ ಇವತ್ತು ರವಿ ಸರ್ ಆಗಿರಲಿ, ಈ ರವಿ ಸರ್ ಎಲ್ಲ ಹೆಂಗೆ ಅಂತಂದರೆ ಲೈಕ್ ಒಂದು ಟ್ಯಾಲೆಂಟ್ ಬರ್ತಾ ಇದ್ದಾರೆ ಅಂದರೆ ಅದನ್ನ ಪ್ರೋತ್ಸಾಹ ಮಾಡೋದ್ರಲ್ಲಿ ಫಸ್ಟ್ ಬರ್ತಾರೆ. ಈಗ ಸರ್ ಹೆಂಗೆ ಹೇಳಿದ್ರು ಆ ಥರ ಅವ್ರಿಗೂ ಈಗ ನಿಮ್ಗೆಲ್ಲ ಗೊತ್ತು, ಅವ್ರದ್ದು ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿದೆ, ಸುಮಾರು ದುಡ್ಡುಗಳು ಲಾಸ್ ಆಗಿದೆ, ಸುಮಾರು ದುಡ್ಡುಗಳು ಬಂದು ಇದೆ. ಸೊ ಹಿಂಗಿರ್ಬೇಕಾದ್ರೆ ಏನಾಗಿದೆ, ಇಲ್ಲ ಈ ಸಿನಿಮಾ ನೋಡಿ, ಇಲ್ಲ ಈ ಟೈಮಲ್ಲೂ ನಾವು ಮಾಡೋಣ ಅಂತ ಒಂದು ಧೈರ್ಯ ಮಾಡಿದ್ದು ಆ ಸಿನಿಮಾ ಸಬ್ಜೆಕ್ಟ್. ಸೊ ರವಿ ಸರ್ ಅಂತವರು ಮತ್ತು ಕೃಷ್ಣಪ್ಪ ಸರ್ ಅಂತವರು ಇನ್ನೂ ಈ ಥರ ಯಂಗ್ಸ್ಟರ್ಸ್ಗೆ ಹೆಲ್ಪ್ ಮಾಡಬೇಕು. ಈ ಥರ ಯಂಗ್ಸ್ಟರ್ಸ್ ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕು, ಇಂಡಸ್ಟ್ರಿ ಮತ್ತೆ ಬರುತ್ತೆ, ಮತ್ತೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಅನ್ನೋದು ಕೊಡೋಂಥ ಡೈರೆಕ್ಟರ್ಗಳು ಈ ಥರ ಇನ್ನೊಂದಷ್ಟು ಜನ ಬರಬೇಕು. ಈ ಒಂದೆರಡು ಮಾತಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಕೊಂಡಾಗ ಪ್ರೊಡ್ಯೂಸರ್ ಸಿಕ್ಕಾದ್ಮೇಲೆ ಇದು ನನ್ನ ತಂಡ ಆಯಿತು. ಸೊ ನನ್ನ ನಾಯಕ ನಟರು ಇವರು, ನನ್ನ ನಾಯಕಿ ಇವರು ಅಂತ ಗೊತ್ತಾಯಿತು. ಸೊ ವರ್ಕ್ಶಾಪ್ ಮಾಡಿದ್ವಿ ನಾವು. ವರ್ಕ್ಶಾಪ್ ಎಲ್ಲ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಎಲ್ಲಿ ಇವ್ರದ್ದು ಸ್ಟ್ರಾಂಗ್ ಇದೆ, ಎಲ್ಲಿ ಇವ್ರದ್ದು ಲಿಮಿಟೇಷನ್ಸ್ ಇದೆ ಅಂತ. ಅದ್ರ ತಕ್ಕಂಗೆ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ನೆಲ್ಲ ಚೇಂಜ್ ಮಾಡ್ಕೊಂಡು ತುಂಬ ಒಬ್ಬರ ಮೇಲೆ ಒಬ್ಬರು ಕಾಂಪಿಟೇಷನ್ಗೆ ಬಿದ್ದು ಆ್ಯಕ್ಟ್ ಮಾಡಿದ್ದಾರೆ. ಸೊ ನೀವೇ ಮಾತಾಡಬೇಕು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ. ಅಷ್ಟು ಎಲ್ಲರೂ ನಮ್ಮ ಪ್ರೆಸ್ಸು, ಮೀಡಿಯಾ, ನಮ್ಮ ಗುರು ಹಿರಿಯರು, ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾ ಒಂಥರ ಮ್ಯಾಜಿಕ್ ಸಿನಿಮಾ ಅಂತ ಹೇಳಬೇಕು, ಮಿರಾಕಲ್ ಅಂತಲೇ ಹೇಳಬೇಕು. ಯಾಕಂದರೆ ಪ್ರತಿಯೊಬ್ಬರದ್ದು ಇದರಲ್ಲಿ ಒಂದೊಂದು ಎಫರ್ಟ್ ಇದೆ. ತುಂಬ ಖುಷಿಯಿಂದ ಮನ್ಸಾರೆ ಮಾಡಿರೋವಂಥ ಸಿನಿಮಾ, ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಮಾಡಿರೋ ಸಿನಿಮಾ. ಅಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ. ಆಮೇಲೆ ನನ್ನ ಪಾತ್ರ ಹೇಳ್ಬೇಕಂದ್ರೆ ನಾನು ಮಾಡಿದ್ದಲ್ಲ, ಅದು ದೇವ್ರು ಮಾಡಿಸಿದಷ್ಟೇ. ಸಮಥಿಂಗ್ ಲೈಕ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಇದು 100%. ಈಗ ನೋಡಿ, ಫಸ್ಟ್ ನಮ್ಮ ರವಿರಾಜ್ ಸರ್, ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರ ಬ್ರದರ್ ರವಿರಾಜ್ ಸರ್ ಈ ಸಿನಿಮಾ ನೋಡಿದಾಗ, ಮತ್ತು ಶಶಿ ಸರ್ ನೋಡಿದಾಗ, ಆಬ್ವಿಯಸ್ಲಿ ಒಬ್ಬರು ಡೈರೆಕ್ಟ್ರು ಇನ್ನೊಬ್ರು ಡೈರೆಕ್ಟ್ರು ಸಿನಿಮಾ ಶ್ರೀಕಾಂತ್ ಅವ್ರದ್ದು ನೋಡಿದಾಗ ಏನು ಅಂತ ಅನಿಸ್ತು. ಆಮೇಲೆ ತುಂಬ ಇಷ್ಟ ಆಗೋಯ್ತು. ಸಾಕಷ್ಟು ಜನ, ನಾನು ಸಿನಿಮಾ ಸೀರಿಯಲ್ ಇಷ್ಟೊಂದು ಮಾಡಿರ್ಬೋದು, ಸುಮಾರು ನನ್ನ ಸರ್ಕಲಲ್ಲಿ ಕೆಲವು ಹೀರೋಗಳಿಗೆ, ಸೆಲೆಬ್ರಿಟೀಸ್ಗೆ, ಡೈರೆಕ್ಟ್ರು, ಪ್ರೊಡ್ಯೂಸರ್ಸ್ ತೋರಿಸಿದಾಗ ಮಗ ಸಕ್ಕತ್ತಾಗಿದೆ, ಚಿನ್ನ ಸಕ್ಕತ್ತಾಗಿದೆ, ಇದು ಡಿಫ್ರೆಂಟಾಗಿ ಆಗತ್ತೆ, 100% ನಿಮಗೆ ಇದಾಗತ್ತೆ, ಒಂದು ಒಳ್ಳೆ ಬ್ಯಾಕಪ್ ಬೇಕು ಅಂತವ್ರು. ಬಟ್ ನಾವು ಯಾರನ್ನ ಕೇಳೋದು ಅಂದಾಗ ಇವರು ತುಂಬ ಇಷ್ಟಪಟ್ಟರು, ಅಷ್ಟೇ ಸಪೋರ್ಟಿವ್ ಆಗಿ ಬಂದರು. ರವಿರಾಜ್ ಸರ್ ನಿಜವಾಗ್ಲೂ ಒಂದು ಒಳ್ಳೆ ಮನಸ್ಸು, ಸಾಕಷ್ಟು ಸಿನಿಮಾಗಳು ಎಲ್ಲರಿಗೂ ಸಪೋರ್ಟ್ ಮಾಡ್ಯಾರ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂಥ ಕೃಷ್ಣಪ್ಪ ಅವರು ಹಾಗೂ ಅವರ ಮಗ ಕೀರ್ತಿ ಅವರು ಎಲ್ಲರೂ ಹೆಂಗೆ ಅಂದರೆ ನಮಗೆಲ್ಲ ಒಂದು ಫ್ಯಾಮಿಲಿ ಥರ ಇದ್ದಿತ್ತು, ಕಂಪ್ಲೀಟ್ ಒಂದು ಫ್ಯಾಮಿಲಿ ಥರ ನಿಂತ್ಕೊಂಡು ಮಾಡಿದ್ದು. ಆಮೇಲೆ ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಗುಡ್ ಆಪರ್ಚುನಿಟಿ. ಆ್ಯಂಡ್ ನಮ್ಮ ಇನ್ನೊಬ್ಬರು ಸ್ನೇಹಿತರು ರಂಜಿತ್ ಅಂತ ಅವರು, ಆ್ಯಂಡ್ ಪವನ್, ಮಜಾ ಟಾಕೀಸ್ ಪವನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಯಾಕಂದರೆ ಪವನ್ ಅವ್ರು ಮಾಡಿರೋ ಒಂದು ಸೀನ್ ನೋಡಿದಾಗ 100% ಜನ ಥಿಯೇಟ್ರಲ್ಲಿ ಅಳ್ತಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಎಲ್ಲ ಒಂದು ಟೀಮ್ ವರ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ದೇವ್ರು ಮಾಡಿಸಿದ್ದಷ್ಟೇ. ಮತ್ತು ಗುರು ಆಗಲಿ, ನಮ್ಮ ಹೀರೋಯಿನ್ ಆಗಲಿ, ಹಾಗೂ ನಮ್ಮ ಪಂಪ, ಪ್ರತಿಯೊಬ್ಬರು ಕ್ಯಾರೆಕ್ಟ್ರು ಅಮೇಝಿಂಗು. ಕ್ಯಾಮ್ರಾ ವರ್ಕು ಅಷ್ಟೇ, ಇಬ್ಬರು ಕ್ಯಾಮ್ರಾಮನ್ ವರ್ಕ್ ಮಾಡಿದ್ದಾರೆ. ಆಮೇಲೆ ನಮ್ಮ ಕಾಮಿಡಿಯನ್ ಇದಾರಲ್ಲ, ಅವರು ಹೆವಿ ಎಕ್ಸ್ಟ್ರಾ ಟ್ಯಾಲೆಂಟೆಡ್. ಅವ್ರು ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಪಾತ್ರ ಮಾಡಿದ್ದಾರೆ. ಪುನೀತ್ ಅವರು ಈಸ್ ವೆರಿ ಟ್ಯಾಲೆಂಟೆಡ್. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನಾನು ಎಷ್ಟೋ ಸಿನಿಮಾ ಒಳ್ಳೊಳ್ಳೆ ಪ್ರಾಜೆಕ್ಟ್, ಒಳ್ಳೊಳ್ಳೆ ಬ್ಯಾನರಲ್ಲಿ ಮಾಡಿದ್ದೀನಿ, ಬಟ್ ಇದು ತುಂಬ ನನಗೆ ಒಂದು ಪಾಸಿಟಿವ್ ಇದೆ. 100% ಅಂತ ಅನ್ಸುತ್ತಲ್ಲ, ಆ 100% ನನಗಿದೆ. ಈ ಸಿನಿಮಾ ಪಕ್ಕಾ ಕ್ಲಿಕ್ ಆಗುತ್ತೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಬಂದಿದ್ದಾರೆ ಇನ್ನೊಬ್ರು, ಶಂಕರ್ ಸರ್, ಥ್ಯಾಂಕ್ ಯು ಸೋ ಮಚ್, ಮುದುಡಿದ ಎಳೆಗಳು. ಆಮೇಲೆ ಶಶಿಕಾಂತ್ ಸರ್, ಅವ್ರು ನಮಗೆ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಗುರುಗಳ ಥರ ಇದ್ದಿತ್ತು. ಒಂದು ಪ್ರತಿಯೊಬ್ಬರಿಗೂ ಎಲ್ಲ ಹೇಳ್ಕೊಡ್ತಾರೆ. ನಿಜವಾದ ಸಿನಿಮಾದಲ್ಲಿ ಮೇಷ್ಟ್ರು, ರಿಯಲ್ ಲೈಫಲ್ಲೂ ಮೇಷ್ಟ್ರು ಥರ ನಮ್ಗೆಲ್ಲರಿಗೂ. ಯಾರ್ದಾರ ಹೆಸರು ನಾನು ಬಿಟ್ಟಿದ್ರೆ ಎಕ್ಸ್ಟ್ರೀಮ್ಲಿ ಸಾರಿ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಒಳ್ಳೇದಾಗಲಿ. ಪವನ್ ಸರ್, ನಿಮ್ಗೆ ಒಳ್ಳೇದಾಗಬೇಕು, ಯಾಕಂದರೆ ನೀವು ಮಜಾ ಟಾಕೀಸಿಂದ ಎಷ್ಟು ಎಫರ್ಟ್ ಆಗಿರೋ ಕಷ್ಟಪಟ್ಟಿದ್ದೀರಾ ಎಲ್ಲರಿಗೂ ಗೊತ್ತು. ಆ್ಯಂಡ್ ಕೀರ್ತಿ ಅವರೇ, ನಿಮ್ಗೆ ಒಳ್ಳೇದಾಗಲಿ. ಎವ್ರಿ ಒನ್, ಎಂಟೈರ್ ಟೀಮ್ ಆನ್ ದ ಸ್ಟೇಜ್, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಕೀರ್ತಿ ಕೃಷ್ಣ ಅಂತ. ಆ್ಯಕ್ಚುಲಿ ಈ ಸಿನಿಮಾ ಹೇಳಬೇಕಂದ್ರೆ ಎಲ್ಲ ಒಂದು ಮ್ಯಾಜಿಕ್ಕೇ. ಒಂದು ಮ್ಯಾಜಿಕ್ಕಿಂದನೇ ಈ ಸಿನಿಮಾ ಇಲ್ಲಿವರೆಗೂ ತಂದಿದೆ. ಆ್ಯಕ್ಚುಲಿ ನನ್ನ ರಂಜಿತ್ ಅವರು ಮೀಟ್ ಮಾಡಿಸಿದ್ರು ಶ್ರೀಕಾಂತ್ ಅವ್ರನ್ನ. ಆವಾಗ ಬೇರೆ ಕ್ಯಾರೆಕ್ಟರ್, ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟರ್ಗೆ ಹೇಳಿದರು. ಆಮೇಲೆ ವರ್ಕ್ಶಾಪ್ ಮಾಡ್ತಾ ಮಾಡ್ತಾ ಮಾಡ್ತಾ, ಇಲ್ಲ ಅದು ಬೇಡ, ಇದು ಮೇಯ್ನ್ ಕ್ಯಾರೆಕ್ಟರ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಕನಕಪುರದಲ್ಲಿ, ಅದೇ ನಮ್ಮೂರಲ್ಲೇ ಆಲ್ಮೋಸ್ಟ್ ಒಂದು 60% 70% ಶೂಟ್ ಮಾಡಿದ್ವಿ. ಶೂಟ್ ಮಾಡುವಾಗ ಎಲ್ಲರೂ ಡೆಡಿಕೇಶನ್, ಇಲ್ಲಿರೋ ಎಲ್ಲರೂ, ಮತ್ತು ಅಲ್ಲಿ ಕೂತಿರೋರು ಅಷ್ಟೇ, ನಮ್ಮ ಆರ್ಟಿಸ್ಟ್ಗಳು
ಎಲ್ಲರೂ ಒಬ್ರಿಗಿನ ಒಬ್ರು ಕಾಂಪಿಟೇಷನ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಅದ್ರ ಫೈನಲ್ ರಿಸಲ್ಟೇ ನಮ್ಮ ಸಿನಿಮಾ. ಇದು ಹೆಂಗೆ ಅಂದ್ರೆ ನಮ್ಮ ಈ ಒಂದೊಂದು ಕ್ಯಾರೆಕ್ಟರ್ಗಳು ಅಷ್ಟೇ ಆ ದೇವರೇ ಇದು ನಿನಗೆ ಅಂತ ಚೂಸ್ ಮಾಡಿ ಕಳ್ಸಿಕೊಟ್ಟಂಗಿತ್ತು. ಯಾಕಂದ್ರೆ ಕೃಷ್ಣ ಕ್ಯಾರೆಕ್ಟರ್ ಒಂದು 4-5 ಜನದ ಹತ್ರ ಹೋಯ್ತು. ಕೊನೆಗೆ ಆ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದು ನಮ್ಮ ಪವನ್ ಅವರು. ಏನ್ ನೋಡ್ತಿದ್ದೀರಾ ಟ್ರೈಲರ್ ಅಲ್ಲಿ ಏನ್ ನೋಡ್ತಿದ್ದೀರಾ, ಅದು ಮ್ಯಾಜಿಕ್ ಆಗೋದಕ್ಕೆ ಪವನ್ ಅವರೇ ಕಾರಣ. ಯಾಕಂದ್ರೆ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಏನ್ ಕೃಷ್ಣ ಏನು ಅವ್ರ ಕ್ಯಾರೆಕ್ಟರ್ ಏನು, ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಹೇಳ್ದಂಗೆ ಇದೆಲ್ಲ ಒಂದು ಮ್ಯಾಜಿಕ್. ಆಮೇಲೆ ನಾವು ಸಿನಿಮಾ ರಿಲೀಸ್ ಮಾಡೋಣ ಅಂತ ಅನ್ಕೊಂಡ್ವಿ. ಇನ್ನೇನು ಸಿನಿಮಾ ರಿಲೀಸ್ ಮಾಡೋಣ ಇಷ್ಟು ಮಾಡಿದ್ದೀವಿ ಅಂತ ಅಂದಾಗ ದರ್ಶನ್ ಅವರು 1 ನಿಮಿಷ ಇರಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನನಗೊಂದು ಲೈಫ್ ಸಿಗತ್ತೆ, ಯಾರನ್ನಾದ್ರೂ ಒಬ್ರು ದೊಡ್ಡ ವ್ಯಕ್ತಿನ ನಾವು ನೋಡೋಣ ರಿಲೀಸ್ ಮಾಡೋದಕ್ಕೆ ಅಪ್ರೋಚ್ ಮಾಡೋಣ ಅಂದ್ಬಿಟ್ಟು ರವಿರಾಜ್ ಅಣ್ಣನ ಕರ್ಸಿದ್ರು. ಅವ್ರು ಬಂದು ಕ್ಯಾಶುವಲ್ ಆಗಿ ಯಾವುದೋ ಸಿನಿಮಾ ಕರೆದಿದ್ದಾನೆ ಹೋಗಿ ನೋಡೋಣ ಅಂತ ಬಂದು ನೋಡಿದ್ರು ಸಿನಿಮಾ. ನಿಜವಾಗ್ಲೂ ಶಶಿ ಅವರು ಇದ್ರು, ನಮ್ಮ ರವಿರಾಜ್ ಅಣ್ಣ ಅವರು ಇದ್ರು. ಅವರು ಅಷ್ಟೇ ಮೆಸ್ಮರೈಸಿಂಗ್. ನಮ್ಮ ಶಶಿ ಅವರಂತೂ ಸರ್ ಏನು ಸರ್ ಇದು ಹಿಂಗಿದೆ ಸಿನಿಮಾ, ನಾನು ಒಬ್ಬ ಆಡಿಯನ್ಸಾಗಿ ನೋಡ್ತಿದ್ದೀನಿ ಸರ್, ಅಲ್ಲಿ ನಾನು ಏನು ಟೆಕ್ನಿಕಲ್ ಆಗಿ ನಾನು ಏನು ನೋಡಲೇ ಇಲ್ವಲ್ಲ ಸರ್ ಸಿನಿಮಾ, ಆ ಥರ ಮೆಸ್ಮರೈಸಿಂಗ್ ಆಗಿದೆ ಸರ್. ನಾನು ಹೇಳೋದು ಒಂದೇ ಸರ್, ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಸಿನಿಮಾ. ಇದಕ್ಕೂ ಮುಂಚೆ ತುಂಬ ಸಿನಿಮಾಗಳು ಬಂದಿದೆ, ತುಂಬ ಚೆನ್ನಾಗಿರೋ ಸಿನಿಮಾಗಳನ್ನ ಜನ ತಗೊಂಡಿದ್ದಾರೆ. ಅದನ್ನು ನೀವು ಮೀಡಿಯಾದವರು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ಒಳ್ಳೆ ರಿವ್ಯೂ ಮಾಡಿ. ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ಸಿನಿಮಾ ನೋಡಿ. ಇದು ನೋಡಿ ಒಂದು ಮ್ಯಾಜಿಕ್ ಆಗತ್ತೆ. ನಮ್ಮ ಜೊತೆಗೆ ಒಂದು ಶಕ್ತಿ ಇದೆ, ಒಬ್ಬ ಕೃಷ್ಣ ಆಗಲಿ ನಾರಾಯಣ ಆಗಲಿ ಒಂದು ಶಕ್ತಿ ಇದೆ, ಆ ಶಕ್ತಿನ ನಮ್ಮನ್ನ ನಡೆಸ್ಕೊಂಡು ಹೋಗ್ತಿದೆ. ಆಮೇಲೆ ಈ ಸಿನಿಮಾ ಪ್ರೊಡ್ಯೂಸರು ಒಂದು ಸಿನಿಮಾ ಆಗೋದಕ್ಕೆ ಪ್ರೊಡ್ಯೂಸರ್ ಅಲ್ವಾ ಕಾರಣ. ಸೊ ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಅವರ ಶ್ರೀಮತಿ ಅವರು ನಮ್ಮಮ್ಮ ಮಂಜುಳಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ರಂಜಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಶ್ರೀಕಾಂತ್ ಅವ್ರನ್ನ ಪರಿಚಯ ಮಾಡ್ಕೊಟ್ಟಿದ್ದವ್ರೇನೆ. ಬರ್ತಾರೆ. ಸೊ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ಹಂಪ ಕುಮಾರ್ ಅಂಗಡಿ ಅಂತ. ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದೀನಿ. ಚಿಕ್ಕ ಪಾತ್ರ ಮಾಡ್ಕೊಂಡು ಬರ್ತಿದ್ದೆ. ಇದರಲ್ಲಿ ಸ್ವಲ್ಪ ದೊಡ್ಡ ಪಾತ್ರ ಇದೆ, ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಡೈರೆಕ್ಟ್ರಿಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ನಾನು ಏನು ತೆಗಿಸ್ತೀನಿ ಅಂತ, ನನಗೆ ಕ್ಲಾರಿಟಿ ಇದೆ ಅಂತ. ಬೇಸಿಕಲಿ ನಮ್ಮ ಟೈಟಲ್ ನಾರಾಯಣ ಕ್ಯಾಪ್ಷನ್ ಬಂದ್ಬಿಟ್ಟು ವಾಟ್ ಈಸ್ ದಿಸ್ ಕನ್ಫ್ಯೂಷನ್ ಅಂತ. ಬಟ್ ಆ ಕನ್ಫ್ಯೂಷನ್ ನಮ್ಮ ಡೈರೆಕ್ಟ್ರಿಗಿಲ್ಲ. ಸಿನಿಮಾದಲ್ಲಿ ತುಂಬ ಕ್ಲಾರಿಟಿಯಾಗಿ ಅವ್ರಿಗೆ ಏನು ಹೇಳಬೇಕು ಅಂತ ಹೇಳಿದ್ದಾರೆ. ಸೊ ಆ ಕ್ಲಾರಿಟಿ ನನಗೂ ಕೊಟ್ಟು ಪಾತ್ರ ಮಾಡಿಸಿದ್ದಾರೆ. ಇಷ್ಟೇ ಹೇಳುವಲ್ಲೇ. ಇನ್ನೊಂದೇನೆಂದರೆ ಈ ಸಿನಿಮಾ ಥಿಯೇಟ್ರಲ್ಲಿ ಬರುತ್ತೆ, OTTಲಿ ಬರುತ್ತೆ, ಆಮೇಲೆ ನಾಳೆ TV-ಲೂ ಬರುತ್ತೆ. ಬಟ್ ಈ ಸಿನಿಮಾ ಥಿಯೇಟ್ರಲ್ಲಿ ಯಾಕೆ ನೋಡಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಆ ಥಿಯೇಟ್ರಲ್ಲಿ ಆ ಎಲ್ಲರ ಜನರ ಜೊತೆ ಆ ಕತ್ಲಲ್ಲಿ ಆ ಸೌಂಡ್ನ ಎಂಜಾಯ್ ಮಾಡ್ಕೊತ ನೋಡೋ ಮಜಾನೇ ಬೇರೆ. ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ನನ್ನ ಹೆಸರು ಬಿಂಬಿಕಾ. ಥ್ಯಾಂಕ್ ಯು ಶ್ರೀಕಾಂತ್ ಸರ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಕೃಷ್ಣಪ್ಪ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಟೀಮಿಗೆ ಬರಲಿಕ್ಕೆ ಮೇನ್ ರೀಸನ್ ಅಂದರೆ ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಆಪರ್ಚುನಿಟಿ ನನಗೆ ಕೊಟ್ಟು ಹೀರೋಯಿನ್ ಆಗಿ ನೀನು ಮಾಡು ಅಂತ ಹೇಳಿ ಇಲ್ಲಿ ಕಳಿಸಿದ್ದಕ್ಕೆ. ಆ್ಯಂಡ್ ಇಡೀ ಎಲ್ಲ ಟೀಮ್ ಅವ್ರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹೆಸರು ಗುರುಕಿರಣ್ ಅಂತ. ಈ ಸ್ವಲ್ಪ ಹೊತ್ತು ಮುಂಚೆ ನಮ್ಮ ಪ್ರೊಡ್ಯೂಸರ್ ಭಟ್ರು ಅಂತ ಕರೀತಾ ಇದ್ರಲ್ಲ, ಅದು ನಾನೇ. ಮೊದಲನೇದಾಗಿ ಗುರು ಹಿರಿಯರಿಗೆ ಮತ್ತು ಎಲ್ಲ ಇಲ್ಲಿ ಬಂದಿರುವಂಥ ಗಣ್ಯರಿಗೆ, ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ಮತ್ತು ಸ್ವಾಗತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಹಿಂದೆ ತುಂಬ ಕಷ್ಟದ ಕೈಗಳು ಕಾರಣವಾಗಿದೆ ಆ್ಯಕ್ಚುಲಿ ಈ ಸಿನಿಮಾ ಸಾಧ್ಯ ಆಗೋಕ್ಕೆ. ಪ್ರಮುಖವಾಗಿ ನಮ್ಮ ನಿರ್ಮಾಪಕರ ಎಲ್ಲರೂ ಹೇಳ್ತಾ ಇದ್ದಾರೆ ನಿರ್ಮಾಪಕರ ಬಗ್ಗೆ ತುಂಬ. ನಂದು ಒಂದು ಸಣ್ಣ ಲೈನ್ ಇದೆ, ಅವರು ನಿರ್ಮಾಪಕರಾಗಿ ಇರಲಿಲ್ಲ ಆ್ಯಕ್ಚುಲಿ, ಅದ್ರ ಮೇಲೆ ಒಂದು ಫ್ಯಾಮಿಲಿಯಾಗಿ, ಒಂದು ಫ್ಯಾಮಿಲಿ ಹೆಡ್ ಆಗಿ ನಮಗೆ ಸೆಟ್ಟಲ್ಲಿ ತುಂಬಾ ಸಹಾಯ ಮಾಡಿದ್ರು. ಎಲ್ಲ ಅರೇಂಜ್ಮೆಂಟ್ಸಲ್ಲಿ ಆಗಲಿ, ಊಟದ ಅರೇಂಜ್ಮೆಂಟ್ಸಾಗಲಿ ಯಾವ ಕೊರತೆನೂ ಬರದೇ ನೋಡಿಕೊಂಡ್ರು. ಆ್ಯಂಡ್ ನೆಕ್ಸ್ಟು ಬರೋದಾದರೆ, ಸಾರಿ ಇನ್ನೊಂದು ವಿಷಯ ಹೇಳಲೇಬೇಕು, ಯಾರೂ ಮೆನ್ಷನ್ ಮಾಡಿಲ್ಲ, ನಮ್ಮ ನಿರ್ಮಾಪಕರು ಒಂದು ಒಳ್ಳೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಎಲ್ಲರೂ ಎಂಜಾಯ್ ಮಾಡ್ತೀರಾ, ತುಂಬ ಚೆನ್ನಾಗಿ ಅಭಿನಯಿಸಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಅಭಿನಂದನೆಗಳು ನಿಮಗೆ. ಆ್ಯಂಡ್ ನೆಕ್ಸ್ಟು ಮೇನ್ ಪಿಲ್ಲರ್, ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಕಾಂತ್ ಕೆಂಚಪ್ಪ ಅವರು.
ಇವ್ರ ಬಗ್ಗೆ ಏನು ಹೇಳಿ, ಎಲ್ರಿಗೂ ಇರುತ್ತಲ್ಲ ಸಿನಿಮಾ ಇಂಡಸ್ಟ್ರಿಲಿ ಪಡ್ತಾ ಇರೋರು ಒಂದು 10-12 ವರ್ಷಗಳಿಂದ ಸಣ್ಣ ಪುಟ್ಟ ಕನಸುಗಳು ಕಟ್ಕೊಂಡು ಬರ್ತಾ ಇರೋರಿಗೆ ಸಿನಿಮಾನೇ ಒಂದು ಕರಿಯರ್ ಅಂತ ತಗೊಳ್ಳೋ ಆ ಟ್ರಾನ್ಸಿಷನಲ್ಲಿ ತುಂಬಾ ಕನ್ಫ್ಯೂಷನ್ ಆಗಲಿ, ಕಾನ್ಫಿಡೆನ್ಸ್ ಲೆವೆಲ್ ಏರಿಳಿತಗಳು ಇದ್ದೇ ಇರುತ್ತೆ. ಬಟ್ ಶ್ರೀಕಾಂತ್ ಅವ್ರನ್ನ ಮೀಟ್ ಮಾಡಿ ಪ್ರತಿದಿನ ನಾನು ತುಂಬಾ ಉತ್ಸಾಹದಿಂದ ಒಂದು ಮೋಟಿವೇಶನಿಂದ ಮನೆಗೆ ಹೋಗಿದ್ದೆ. ಅದನ್ನು ನಾನು ಲೈಫಲ್ಲಿ ಯಾವತ್ತೂ ಮರೆಯಲ್ಲ ಸರ್. ಆ್ಯಂಡ್ ಈಸ್ ರಿಯಲಿ ಗಾಟ್ ಅ ಗ್ರೇಟ್ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ ಆ್ಯಂಡ್ ಡೈರೆಕ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮತ್ತು ನಮ್ಮ ನಟರ ಬಳಗ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ನಟನೆನ ನೀವು ನೋಡ್ಕೊಳ್ಳಿ, ಸಿನಿಮಾದಲ್ಲಿ ಖಂಡಿತ ಎಂಜಾಯ್ ಮಾಡ್ತೀರಾ. ತುಂಬ ಹೇಳಬೇಕು ಅಂತ ಅನ್ಕೊಂಬಂದಿದ್ದು ನಾನು ಪವನ್ ಸರ್ ಬಗ್ಗೆ. ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದಾಗ ತುಂಬ ಒಂದು ಸೈಲೆಂಟ್, ತುಂಬ ಒಂದು ಸಿಂಪಲ್ ಮನುಷ್ಯ ಕಣ್ಣಕ್ಕೆ ಕಂಡ್ರು. ಬಟ್ ಸ್ಕ್ರೀನ್ ಮೇಲೆ ತಿಂದ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಸರ್, ಇಟ್ಸ್ ಬೀನ್ ಅನ್ ಹಾನರ್ ವರ್ಕಿಂಗ್ ವಿತ್ ಯು. ಇನ್ನು ಮುಂದೆ ನಾನು ನಿಮ್ಮ ಜೊತೆ ಇನ್ನೂ ಅವಕಾಶಗಳು ಸಿಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು. ಸತ್ಯ ರಾಧಾಕೃಷ್ಣ ಮತ್ತು ಜತಿನ್ ಬ್ರೋ, ಯು ಗೈಸ್ ಆರ್ ಆಸಮ್. ನಿಜವಾಗ್ಲೂ ನಿಮ್ಮ ಮ್ಯೂಸಿಕ್ ಅಂತೂ ಇಟ್ಸ್ ಯೂನಿಕ್, ತುಂಬ ಮ್ಯಾಜಿಕಲ್ ಆಗಿ ಸೌಂಡ್ ಆಗ್ತಿದೆ. ಸೊ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಸಚ್ ಅ ಗ್ರೇಟ್ ಮ್ಯೂಸಿಕ್ ಆ್ಯಕ್ಚುಲಿ. ಮತ್ತು ನೆಕ್ಸ್ಟ್ ಡೈರೆಕ್ಷನ್ ಟೀಮ್ ಗುರುರಾಜ್ ಮತ್ತು ನಮ್ಮ ಶಶಿ ಅವರು ಮತ್ತು ಶಶಿಕಾಂತ್ ಸರ್ನ ಮರೆತುಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಸರ್, ಐ ರಿಯಲಿ ಸಾರಿ ಸರ್. ನೀವು ಆ್ಯಕ್ಚುಲಿ ನೀವು ಒಬ್ಬ ಡೈರೆಕ್ಟರ್ ಅಂತ ಗೊತ್ತಿತ್ತು, ಬಟ್ ಇಷ್ಟು ಅದ್ಭುತವಾದ ನಟ ಅಂತ ನನಗೆ ನಿಜವಾಗ್ಲೂ ಐಡಿಯಾ ಇರಲಿಲ್ಲ. ಅಲ್ಲಿ ಶೂಟಲ್ಲಿ ನನಗೆ ಇವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ನರ್ವಸ್ ಆಗಿದ್ದೀನಿ. ಐ ಆಮ್ ಸಾರಿ. ಇಲ್ಲಿ ಎಷ್ಟು ನರ್ವಸ್ ಆಗಿದ್ದೀನೋ ಅವ್ರ ಮುಂದೆ ಆ್ಯಕ್ಟ್ ಮಾಡೋದು ಅಷ್ಟೇ ನರ್ವಸ್ ಆಗಿತ್ತು. ಯಾಕಂದರೆ ಅವರು ಒಂದೊಂದು ಪೇಜ್ 2 ಪೇಜ್ ಡೈಲಾಗ್ಗಳಿದ್ರೂ ಆ ಒಂದು ಪಾಸ್ ಆ್ಯಂಡ್ ಗ್ಯಾಪ್ಸ್ ಆಗಲಿ, ಆ ಒಂದು ವೊಕ್ಯಾಬ್ಯುಲರಿ ಆಗಲಿ ತುಂಬಾ ಅದ್ಭುತವಾಗಿ ಪ್ರೆಸೆಂಟ್ ಮಾಡ್ತಾಯಿದ್ರು, ವಿಚ್ ಇಸ್ ಅ ಗ್ರೇಟ್ ಲರ್ನಿಂಗ್ ಸರ್ ಆ್ಯಕ್ಚುಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಟ್ ಆಪರ್ಚುನಿಟಿ. ಲಾಸ್ಟ್ಲಿ ಸರ್, ಶ್ರೀಕಾಂತ್ ಸರ್, ಐ ವಿಲ್ ಬಿ ವೆರಿ ಹಾನರ್ಡ್ ವರ್ಕಿಂಗ್ ವಿತ್ ಯು, ಆ್ಯಂಡ್ ಐ ಆಮ್ ಹೋಪಿಂಗ್ ಟು ವರ್ಕ್ ವಿತ್ ಯು more again in the future. Thank you so much. ಎಲ್ರಿಗೂ ಧನ್ಯವಾದಗಳು. ಕಂಪ್ನಿ ಕೆಲಸ ಮಾಡ್ತಾ ಇದ್ವಿ, ಹಂಗೆ ಸಿನಿಮಾ ಮಾಡಬೇಕು ಅಂತ ಇಬ್ಬರಿಗೂ ಪ್ಯಾಷನ್ ಇತ್ತು. ಸೊ ಹಾಗೆ ಮ್ಯೂಸಿಕ್ಕು ಸತ್ಯಕಲೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದೆ. 2 ಸಾಂಗ್ ಕೇಳಿದ್ರ ನೀವು, ಹೇ ಕೃಷ್ಣ ಮತ್ತು 300 ಎಕರೆ. ಸೊ ಅದ್ಭುತವಾಗಿ ಬಂದಿದೆ. ಸಾಂಗ್ ಪ್ಲೇಸ್ಮೆಂಟು ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿದರೆಲ್ಲ ಹೇಳ್ತಾರೆ ಸೆಕೆಂಡ್ ಹಾಫಲ್ಲಿ ಕೃಷ್ಣ ಸಾಂಗ್ ಬಂದಾಗ ಅಲ್ಲಿಂದ ಸಿನಿಮಾ ಲೆವೆಲ್ಗೆ ಹೋಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸತ್ಯ ಫಾರ್ ಯುವರ್ ಸಪೋರ್ಟ್. ನಮಸ್ಕಾರ. ಶ್ರೀಕಾಂತ್ ಹೇಳಿದಂಗೆ ನಾನು ಕಾಂಟಿನೆಂಟಲ್ಲೇ ಅವ್ರನ್ನ ಮೀಟ್ ಮಾಡಿದ್ದು. ನಾನು 2017 ಕಾಂಟಿನೆಂಟಲ್ ಕ್ವಿಟ್ ಮಾಡಿ ಕಂಪ್ಲೀಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಆಗ್ಲಿಂದನೇ ನಾನು ಶ್ರೀಕಾಂತು ಸಿನಿಮಾ ಬಗ್ಗೆ ಜಾಸ್ತಿ ಆವಾಗಲಿಂದನೇ ಡಿಸ್ಕಷನ್ ಶುರು ಆಗ್ತಿತ್ತು. ಅದಾದಮೇಲೆ ಅವರು ಸಿನಿಮಾ ಯಾವಾಗ ಟೇಕ್ ಆಫ್ ಮಾಡಿದ್ರು ಅವಾಗ ಅವ್ರ ಐಡಿಯಾಸ್ ಎಲ್ಲ ನನ್ನ ಹತ್ರ ಶೇರ್ ಮಾಡಿ ಈ ಥರ ವರ್ಕ್ ಆಗುತ್ತೆ ಅಂತ ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ಅವ್ರು ಏನು ಮಾಡ್ತಿದ್ದಾರೆ ಅಂತ. ಆಮೇಲೆ ಫಸ್ಟ್ ಕಾಪಿ ನೋಡಿದಾಗ ತುಂಬ ಖುಷಿ ಆಯಿತು. ಅವ್ರು ಏನು ಎಕ್ಸ್ಪ್ಲೈನ್ ಮಾಡ್ತಿದ್ರು ಕಾಂಟಿನೆಂಟಲ್ಲೇ ಎಕ್ಸ್ಪ್ಲೈನ್ ಮಾಡ್ತಿದ್ನೆಲ್ಲ ಅವರು ಸ್ಕ್ರೀನ್ ಮೇಲೆ ತೊಗೊಂಬಂದಿದ್ರು, 100% ತೊಗೊಂಬಂದಿದ್ರು. ಅದೇ ಖುಷಿ. ಸೊ ನನ್ನ 100% ನಾನು ಇದರಲ್ಲಿ ಹಾಕಿದ್ದೀನಿ ಅಂತ ಅನಿಸುತ್ತೆ. ನೀವೇ ನೋಡಿದ್ರೆ ಸಾಂಗ್ಸು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಶ್ರೀಕಾಂತ್ ಫಾರ್ ನನಗೆ ಆಪರ್ಚುನಿಟಿ ಕೊಟ್ಟು. ಎಲ್ರಿಗೂ ಥ್ಯಾಂಕ್ಸ್. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಅನ್ಕೊಂತಾರೆ ಕೃಷ್ಣ ಇವಾಗ ಒಂದು ಪರ್ಸೆಪ್ಷನ್ ಇದೆ ನಮ್ಮೆಲ್ಲರಿಗೂ. ಕೃಷ್ಣ ಅಂದರೆ ಒಂದು ಮಹಾಭಾರತದಲ್ಲಿ ನೋಡಿರ್ತೀವಲ್ಲ, ಹಿಂದಿ ಮಹಾಭಾರತದಲ್ಲ, ಒಂದು ಸ್ಮಾರ್ಟ್ ಆಗಿ 6 ಪ್ಯಾಕ್ ಆಗಿರೋ ಕೃಷ್ಣ ಇರುತ್ತೆ. ಬಟ್ ನಮ್ಮ ಕೃಷ್ಣ ತುಂಬಾ 4 ಅಡಿ ಕೃಷ್ಣ ನಮ್ದು ಅಂತ ಹೇಳೋಕೆ ಇಷ್ಟ. ಬಟ್ ನಿಜವಾಗ್ಲೂ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈ ಪಾತ್ರಕ್ಕೆ ಪವನ್ ಅವ್ರು ಬಿಟ್ಟು ಯಾರು ಮಾಡೋಕ್ಕಾಗ್ತಿರಲಿಲ್ಲ ಅಂತ. ಪತ್ರಕರ್ತ ಮಿತ್ರರಿಗೆ, ಹಿರಿಯರಿಗೆ ನಮಸ್ಕಾರ. ಜೊತೆಲಿ ವೇದಿಕೆ ಮೇಲಿರುವಂಥ ಎಲ್ಲ ಕಲಾವಿದರಿಗೆ ನಮಸ್ಕಾರ. ಇಲ್ಲೆಲ್ಲ ಇರೋರು ನನಗೊಂಥರ ಗುರುಗಳೇ. ಯಾಕಂದರೆ ಸರ್ ಇದು ಹಿಂಗೆ ಬೇಡ ಹಿಂಗೆ ಮಾಡೋಣ ಅಂತ ಹೇಳಿದಾಗ ಅವರಿಂದ ಕಲ್ತಿದ್ದು ತುಂಬ ಇದೆ. ಸೊ ಪ್ರತಿಯೊಬ್ಬರು ಏನಾದರೂ ಒಂದು ವಿಷಯ ಹೇಳ್ಕೊಟ್ಟಾಗಲೂ ಅವರು ನಮ್ಮ ಗುರು ಆಗ್ತಾರೆ. ಸೊ ಆ ಗುರುಗಳ ಲಿಸ್ಟಲ್ಲಿ ಶ್ರೀಕಾಂತ್ ಸರು ಒಂದು ಸ್ಥಾನ. ಈ ಕೃಷ್ಣ ಪವನ್ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಹಾಗೆ ಕೆಲಸ ತೆಗೆಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೀಕಾಂತ್ ಅವ್ರಿಗೆ.
ನಾವು ಹೆಚ್ಚು ಶೂಟಿಂಗಲ್ಲಿ ಮಾತಾಡಿದ್ದಕ್ಕಿಂತ ಕಿತ್ತಾಡಿರೋದೇ ಜಾಸ್ತಿ. ಶ್ರೀಕಾಂತ್ ಸರ್, ನಾವು ಮಾತಾಡಿರೋದಕ್ಕಿಂತ ಕಿತ್ತಾಡಿರೋದೇ ಜಾಸ್ತಿ. ಅಂದರೆ ಸಿನಿಮಾಗೋಸ್ಕರ ಕಡೆ ಒಂದು ಕ್ಲೈಮ್ಯಾಕ್ಸ್ ದೃಶ್ಯಕ್ಕೆ ಅವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ರು. ನನಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ನಾನು ಒಂಥರ ಬೇರೆ ಥರ ಮಾಡೋಣ ಅಂತ ಹೇಳಿದೆ. ಆಮೇಲೆ ಕೂತ್ಕೊಂಡು ಇಬ್ಬರು ಚರ್ಚೆ ಮಾಡಿ ಒಂದು ಕನ್ಕ್ಲೂಷನ್ಗೆ ಬಂದು ಒಂದು ಅದ್ಭುತವಾದ ಒಂದು ಕ್ಲೈಮ್ಯಾಕ್ಸ್ ಆಗಿದೆ ಅಂತ ನನ್ನ ಅನಿಸಿಕೆ. ಆಮೇಲೆ ಇಡೀ ಸಿನಿಮಾ ತಂಡ ನಿಜವಾಗ್ಲೂ ಒಂದು ಎಷ್ಟು ಹುಮ್ಮಸ್ಸಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ, ನಾನು ಯೂಶಲಿ ಹೇಳ್ತೀನಿ ನಮ್ಮ ಹೆಗ್ಗಣ ನಮಗೆ ಮುದ್ದು ಅಂತ. ಅಂದರೆ ನಾವು ನಮ್ಮ ಕೂಸು ನಮಗೆ ಮುದ್ದು. ಇವಾಗ ನಾವು ಮಾಡಿರೋ ಸಿನಿಮಾ ನಮಗೆ ನಿಜವಾಗ್ಲೂ ಇಷ್ಟಪಟ್ಟಿದೆ. ಆದರೆ ಅದು ಯಾಕಷ್ಟು ಹೇಳ್ತೀವಿ ಅಂತಂದರೆ, ಈ ಚಿತ್ರದಲ್ಲಿ ನಿಜವಾಗ್ಲೂ ತುಂಬ ಪರಿಶ್ರಮ ಪಟ್ಟಿದ್ದಾರೆ ಹುಡುಗರು. ನಿಮಗೆ ಗೊತ್ತಾಗುತ್ತೆ, ಒಂದು ಸಿನಿಮಾ ದೊಡ್ಡ ಪ್ರೊಡ್ಯೂಸರು, ಟೀಮ್ ತುಂಬ ಚೆನ್ನಾಗಿದೆ, ಪ್ರೊಡ್ಯೂಸರ್ ಪಟ 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 ಅಂತ ಎಲ್ಲ ಫೆಸಿಲಿಟೀಸ್ ಕೊಟ್ಟಾಗ ಸಿನಿಮಾ ಪಟ್ ಅಂತ ಮುಗಿದು ರಿಲೀಸ್ ಆಗೋಕ್ಕೆ ಎಲ್ಲ ಆಗುತ್ತೆ. ಬಟ್ ಈ ತಂಡ ಒಂದು ಸಿನಿಮಾ ಒಂದು ರಿಲೀಸ್ ಮಾಡಲೇಬೇಕು ಅನ್ನೋ ಒಂದು ಹುಮ್ಮಸ್ಸು ಇಟ್ಕೊಂಡಾಗ ಎಷ್ಟು ಕಷ್ಟಪಟ್ಟಿದ್ದಾರೆ ಈ 4 ವರ್ಷ ಅನ್ನೋದು ನನಗೆ ಗೊತ್ತು. ಸೊ ಪ್ರತಿ ಸಲ ಮಾತಾಡಿದಾಗಲೂ ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಎಸ್ಪೆಷಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮನಸ್ಸಿಗೆ ತುಂಬ ಬೇಜಾರಾದಾಗ ಆ ಹಾಡನ್ನ ಹಾಕೊಂಡು ಕೇಳ್ತಾ ಇರ್ತೀನಿ. ಜೊತೆಗೆ ನಿರ್ಮಾಪಕರು ಸಾಕಷ್ಟು ಜನ ಈ ತಂಡದಲ್ಲಿ ಕೆಲಸ ಮಾಡಿದ್ದಾರೆ. ನೀವು ಒಂದು ದಿನ ಸಿನಿಮಾ ಮಾಡಿದ್ರು ಅನ್ನೋದಾದರೆ ಸರ್, 100 ದಿನ ಸಿನಿಮಾ ಮಾಡಿದ್ರು ಅನ್ನೋದಾದರೆ, ನೀವು ಇದೇ ಥರ 100 ಸಿನಿಮಾ ಮಾಡಿ 1000 ಜನಕ್ಕೆ ಊಟ ಹಾಕಿ ಕೆಲಸ ಕೊಡಿ ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ಮುಖ್ಯವಾಗಿ ಪ್ರೇಕ್ಷಕರು, ನೀವು ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಬೇಕು. ಯಾಕೆಂದರೆ ಥಿಯೇಟ್ರಲ್ಲಿ ನೋಡಿದಾಗ ಅದರ ಅನುಭವ ಬೇರೆ, ನಿರ್ಮಾಪಕರಿಗಾಗೋ ಒಂದು ಸಂತೋಷ ಬೇರೆ, ಆಮೇಲೆ ನಮಗಳಿಗಾಗೋ ಖುಷಿನೇ ಬೇರೆ. ಯಾರೋ ಹೇಳಿದ್ರು ಇಲ್ಲಿ ಇನ್ನೇನು ಇವತ್ತು ರಿಲೀಸ್ ಆಗೋ ಸಿನಿಮಾ ನಾಳೆ OTTಗೆ ಬರುತ್ತೆ, ಆಮೇಲೆ ಮೊಬೈಲಿಗೆ ಬರುತ್ತೆ ಅಂತ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಮೊಬೈಲ್ ದುನಿಯಾ ಆಗಿದೆ. ಸೊ ದಯವಿಟ್ಟು ನಮ್ಮ ಕೈಯಲ್ಲಿದೆ ಪೈರಸಿನ ಸ್ಟಾಪ್ ಮಾಡೋದು. ನಾವು ಮುಂದೆ ನಿಂತ್ಕೊಂಡು ದಯವಿಟ್ಟು ಇದನ್ನು ನಾವು OTT ಬರುತ್ತೆ ಬರಲಿ, ಅದು ಆಮೇಲೆ ನಂತರದ್ದು ಸಿನಿಮಾ ರಿಲೀಸ್ ಆದಮೇಲೆ ಕನ್ನಡ ಚಿತ್ರರಂಗಗಳನ್ನು ಬೆಳೆಸಬೇಕು, ಉಳಿಸ್ಬೇಕು, ಅದು ನಮ್ಮ ಆದ್ಯ ಕರ್ತವ್ಯ. ಜೊತೆಗೆ ಇಲ್ಲಿ ಶಶಿ ಸರ್ ಅಂತ ಒಳ್ಳೆ ನಿರ್ದೇಶಕರಿದ್ದಾರೆ. ಆಮೇಲೆ ಪುನೀತ್ ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟು. ಜೊತೆಗೆ ದರ್ಶನ್ನು ಅಷ್ಟೇ, ಏನೋ ಒಂದು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು. ತುಂಬ ಮಾತಾಡ್ತಾ ಇದ್ದೀನಿ, ಏನೋ ತಿಂಡಿ ಮಾಡಿಸಿದ್ದೀರ ಸಮೋಸ ಎಲ್ಲ ಆರೋಗುತ್ತೆ. ಆದರೂ ನನ್ನ ಒಂದು ಪತ್ರಿಕಾ ಸ್ನೇಹಿತರಲ್ಲಿ ಒಂದು ದೊಡ್ಡ ಮನವಿ, ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸ್ಪೆಷಲ್ಲಾಗಿ ಇಡೀ ಸಿನಿಮಾ ತಂಡದ ಮೇಲೆ ಇರಬೇಕು. ಯಾಕಂದರೆ ಮನುಷ್ಯಗಿಂತ ದೊಡ್ಡದಾಗಿ ಕಾಣೋದು ಸಿನಿಮಾದಲ್ಲಿ, ಮನುಷ್ಯಗಿಂತ ಚಿಕ್ಕದಾಗಿ ಕಾಣೋದು ಟಿ ವಿನಲ್ಲಿ, ಮನುಷ್ಯನಾಗೇ ಕಾಣೋದು ರಂಗಭೂಮಿ ಮೇಲೆ, ಅಂದರೆ ಈ ವೇದಿಕೆ ಮೇಲೆ. ನಾವೆಲ್ಲ ಇಲ್ಲಿ ಸಾಕಷ್ಟು ಜನ ರಂಗಭೂಮಿಯಿಂದ ಬಂದ ಕಲಾವಿದರಿದ್ದಾರೆ. ಸೊ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಇಡೀ ತಂಡ ಕೆಲಸ ಮಾಡಿದೆ. ಎಲ್ಲ ತಂತ್ರಜ್ಞರಿಗೂ, ಕಲಾವಿದರಿಗೂ, ನಿರ್ದೇಶಕರಿಗೂ, ಆಮೇಲೆ ಎಲ್ಲರಿಗೂ, ಈ ತಂಡದಲ್ಲಿ ಕೆಲಸ ಮಾಡಿದ ಎಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಬೇಕು. ಹರಸಿ ಹಾರೈಸಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಶ್ರೀಕಾಂತ್ ಸರ್, ನಾನು ನಿಮ್ಮ ಅನಿಸಿಕೆ ಮಟ್ಟಕ್ಕೆ ಮಾಡಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದರೂ ಇನ್ನೂ ಒಂದು ಏನಾದರೂ ಮಾಡಬೇಕು ಅನ್ನೋ ಒಂದು ಕುತೂಹಲ ಇತ್ತು ಸಿನಿಮಾ ನೋಡಿದಾಗ. ಬಟ್ ಅದು ನಮ್ಮ ಕಲಾವಿದರದು ಒಂದು ಇದು, ಇನ್ನೇನಾರು ಮಾಡಬೇಕಿತ್ತು ಅಂತ. ಸೊ ಪ್ರಯತ್ನ ಪಟ್ಟಿದ್ದೀನಿ ಅನ್ನೋ ಒಂದು ತೃಪ್ತಿ ಇದೆ. ದಯವಿಟ್ಟು ಮಗದೊಮ್ಮೆ ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ, ದಯಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮೆಲ್ಲರೂ ಪ್ರೀತಿಸಿ, ಹರಸಿ, ಹಾರೈಸಿ ಅಂತ ಕೇಳ್ಕೊತಾ, ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಯಾರು ಒಬ್ಬ ಇಲ್ಲ ಅಂದರೂ ಈ ಸಿನಿಮಾ ಆಗಲ್ಲ, ಇನ್ಕ್ಲೂಡಿಂಗ್ ನಮ್ಮ ಪ್ರೊಡಕ್ಷನ್ ಹುಡುಗಯಿಂದ ಹಿಡಿದು ಎಲ್ಲರ ಸಪೋರ್ಟಿಂದ ಇವತ್ತು ಈ ಸಿನಿಮಾ ಆಗಿದೆ. ಇನ್ನು ಮುಂದೆ ಈ ಸಿನಿಮಾ ನಿಮ್ಮ ಮಡಿಲಲ್ಲಿದೆ, ಮಗುನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲ ಬರ್ಕೊಂಡು ಸ್ಟೇಜ್ ಮೇಲೆ ಹಿಂಗೆ ಓಡಾಡ್ತಿದ್ದೆ. ನನ್ನ ಒಂದು ಸಿನಿಮಾ ಗ್ರಾಮರ್ ಹೇಳ್ಕೊಟ್ಟು ಸಿನಿಮಾ ಪರಿಚಯಿಸಿದಂಥ ಗುರುಗಳು ಶಶಿಕಾಂತ್ ಸರ್, ಅವ್ರಿಗೆ ತುಂಬ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಒಂದು ಸಣ್ಣ ಪಾತ್ರ ಇದೆ ಬಂದು ಮಾಡಬೇಕು ಅಂತ. ಆ ಪಾತ್ರಕ್ಕೆ ಜೀವ ತುಂಬಿ ಅಭಿನಯಿಸಿದ್ದಾರೆ. ಸರ್, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ನಾನು ವಿಂಗಡಿಸಲ್ಲ ಇವರು ಅವರು ಅಂತ, ಯಾಕಂದರೆ ಎಲ್ಲರೂ ನನ್ನ ಸ್ನೇಹಿತರು, ಮತ್ತು ಈ ವೇದಿಕೆಗೆ ಬಂದು ನಿಲ್ಲೋಕ್ಕೆ ಅರ್ಹತೆ ಕೊಟ್ಟಂಥ ನಿಮ್ಮೆಲ್ಲರಿಗೂ ನನ್ನ
ನಮಸ್ಕಾರಗಳು. ಶ್ರೀಕಾಂತ್ ಬಗ್ಗೆ ಒಂದು ಎರಡು ಮಾತು ಅಂತಂದರೆ, ಈಗಿನ ಕಾಲದಲ್ಲಿ ಒಂದು ಶಿಷ್ಯರು ಅಂತ ಹೇಳಿದಾಗ ಅದಕ್ಕೆ ವ್ಯಾಲ್ಯೂನೇ ಇಲ್ಲದೆ ಇರೋ ಒಂದು ಇಂಡಸ್ಟ್ರಿ ಆಗಿತ್ತು. ಆದರೆ ಇಲ್ಲಿ ನನಗೆ ಒಬ್ಬ ಏಕಲವ್ಯ ಸಿಕ್ಕಿದ್ದಾನೆ ಅಂತ ಹೇಳೋಕ್ಕೆ ಯಾವುದೇ ಒಂದು ಬೇಜಾರಿಲ್ಲ. ಯಾಕಂದರೆ ಅರ್ಧರಾತ್ರಿ ಫೋನ್ ಮಾಡಿಬಿಟ್ಟು ಏನೋ ಒಂದು ಸಣ್ಣ ಕ್ವೆಶ್ಚನ್ ಕೇಳಿದ್ರು ಅದನ್ನ ಆನ್ಸರ್ ಮಾಡ್ತಾರೆ ಫೋನ್ ಎತ್ತಿ. ಸೊ ರಿಯಲಿ ವಂಡರ್ಫುಲ್. ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯುವರ್ ಜರ್ನಿ ಟುವರ್ಡ್ಸ್ ಇನ್ ಫ್ಯೂಚರ್. ಎಲ್ಲದಕ್ಕಿಂತಲೂ ಮೇಲಾಗಿ ಒಂದು ಸಂತೋಷದ ಸಂದರ್ಭ ಇದು ನನಗೆ. ಯಾಕಂದರೆ ನಾನು ಮಾಡಿದಂಥ ರಾಂಚಿ ಚಿತ್ರಕ್ಕೆ ನಿನ್ನೆ ನನಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು. ಈ ಎಲ್ಲ ಚಪ್ಪಾಳೆಗಳು ನನ್ನ ನೋಡಿ, ಶ್ರೀಕೃಷ್ಣ ಯಾವ ರೀತಿ ನಮ್ಮನ್ನೆಲ್ಲ ಎತ್ಕೊಂಡು ಹೋಗ್ತಾನೆ ಆ ರೀತಿ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ 16 ವರ್ಷದಿಂದ ನಾನು ಪಡ್ತಾ ಇದ್ದ ಒಂದು ಸತತ ಪ್ರಯತ್ನಕ್ಕೆ ನಿನ್ನೆ ಒಂದು ಪ್ರತಿಫಲ ಸಿಕ್ತು. ಆದರೆ ನನ್ನ ಮುಖವನ್ನು ಈ ಚಿತ್ರರಂಗಕ್ಕೆ ಪರಿಚಯಿಸಿದವರು ಮನು ಅವರು. ಅವರೇ ನನ್ನ ಫಸ್ಟ್ ಫೋಟೋಗ್ರಾಫ್ IPC ಸೆಕ್ಷನ್ 300 ಮಾಡಬೇಕಾದ್ರೆ. ಸೊ ಅವ್ರಿಗೂ ಥ್ಯಾಂಕ್ಸ್. ಮತ್ತು ಇಡೀ ನನ್ನ ಸ್ನೇಹಿತರಿಗೆ, ಚಿತ್ರರಂಗದ ಎಲ್ಲ ಸ್ನೇಹಿತರಿಗೂ ನನ್ನ ನಮನ. ಹಾಗೆ ಭಾಳಷ್ಟು ವಿಷಯ ಇದೆ. ಕೃಷ್ಣಪ್ಪನವರೇ, ನೀವು ನಮ್ಮ ಪ್ರೊಡ್ಯೂಸರ್ ಅಲ್ಲ, ನೀವು ನಮ್ಮ ದೊಡ್ಡ ಅಣ್ಣ. ನಿಜವಾಗ್ಲೂ ನಾನು ಹೇಳ್ತೀನಿ, ಒಂದು ಮನೆಯಲ್ಲಿ ಒಂದು ತಂದೆ ಸ್ಥಾನ ಅಥವಾ ದೊಡ್ಡ ಅಣ್ಣನ ಸ್ಥಾನ, ಆ ರೀತಿಯಲ್ಲಿ ನೀವು ನಮ್ಮ ಜೊತೆ ಇದ್ರಿ. ಹಾಗೆ ಒಂದು ಘಟನೆ ನಡೆದಿದೆ ನನ್ನ ಆಫೀಸಲ್ಲಿ. ಶ್ರೀಕಾಂತ್ ಯಾವುದೋ ಒಂದು ಪೋಸ್ಟ್ ಪ್ರೊಡಕ್ಷನ್ ವಿಷಯಕ್ಕೆ ನನ್ನ ಆಫೀಸಿಗೆ ಬಂದಿದ್ದರು. ಆಗ ನನ್ನ ಮಗನೂ ಕೂಡ ಇದ್ದ. ಇಲ್ಲಿ ನಾನೊಂದು ಗ್ಯಾರಂಟಿ ಕೊಡ್ತೀನಿ ನೋಡಿ, ಮಕ್ಕಳ ಮನಸ್ಸು ಅವರೊಂಥರ ದೇವರಿದ್ದಾಗೆ. ಯಾವಾಗ ಅವ್ನು ನೋಡ್ತಾ ಇದ್ದ ಒಂದು 2 ಕ್ಲಿಪ್ಸ್ ನೋಡಿದ ತಕ್ಷಣ, ಪಾಪ ಐ ವಾಂಟ್ ಟು ವಾಚ್ ದಿಸ್ ಫಿಲ್ಮ್ ಕಂಪ್ಲೀಟ್ಲಿ ಅಂತ. ನನಗೆ ಭಾಳ ಆಶ್ಚರ್ಯ ಆಯ್ತು ಇದನ್ನು ಕೇಳಿ. ಬಿಕಾಸ್ ಒಂದು 2 ಕ್ಲಿಪ್ಪಲ್ಲಿ ಅವನಿಗೆ ಆ ಸಿನಿಮಾ ನೋಡಬೇಕು ಅಂತ ಇಂಟ್ರೆಸ್ಟ್ ಬಂದರೆ, ಆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಶ್ರೀಕಾಂತ್. ನಿಜವಾಗ್ಲೂ ನನಗೆ ಒಂದು ನಟನಾಗಿ ನೀವು ಕೊಟ್ಟಂಥ ಒಂದು ಇದಿದೆಯಲ್ಲ ಅವಕಾಶ, ಅದನ್ನು ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಹಾಗೆ ನಿಮ್ಮೆಲ್ರಿಗೂ, ನನ್ನ ಅಣ್ಣ ತಮ್ಮಂದರು ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಹಾಗೆ ಎಲ್ಲ ಈ ಸಿನಿಮಾ ಚೆನ್ನಾಗಿ ಬೆಳೀಲಿ, ಚಿತ್ರರಂಗ ಚೆನ್ನಾಗಿ ಬೆಳೀಲಿ. ಆಮೇಲೆ ಇಷ್ಟು ಚೆನ್ನಾಗಿ ಈ ಒಂದು ಜಾಗದಲ್ಲಿ ನಾವು ಯಾವಾಗಲೂ ಎಷ್ಟೋ ಹಲವಾರು ಪ್ರೋಗ್ರಾಮ್ಗಳು ಮಾಡಿದ್ದೀವಿ. ದಯವಿಟ್ಟು SRV ಅವ್ರಿಗೆ ನಮ್ಮ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಆಲ್ ದಿಸ್ ಕ್ವಾಲಿಟಿ ಪ್ರೊಜೆಕ್ಷನ್. ಇವಾಗ ನೋಡಿ, ಸಿನಿಮಾ ಮೊಬೈಲಲ್ಲಿ ಯಾಕೆ ನೋಡಬಾರ್ದು ಅಂತ ಹೇಳಿದ್ರೆ, ಇಂಥ ಒಂದು ಕ್ವಾಲಿಟಿ ಮೊಬೈಲಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಬೇಕು ಅನ್ನೋದು ನನ್ನ ಅನಿಸಿಕೆ ಮತ್ತು ನನ್ನ ನಂಬಿಕೆ ಕೂಡ. ಇನ್ನು ಒಂದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ, ಭಾಳಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಒಳ್ಳೆ ಸಿನಿಮಾಗಳು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್. ನಾನು ಯಾವತ್ತೂ ಸಿನಿಮಾ ನೋಡಿದಾಗ ಭಾಳ ಕಲ್ಲು ಮನಸ್ಸಿನವನು. ಸಿನಿಮಾ ಟೆಕ್ನಿಕಲ್ ಆಗಿ ನೋಡೋನು. ಪವನ್, ಐ ಆಮ್ ರಿಯಲಿ ಬಿಗ್ ಫ್ಯಾನ್ ಆಫ್ ಯು. ಓಕೆ, ಅದು ನನ್ನ ಅಳಿಸಿದವ್ರು ನೀವು. ಇಷ್ಟು ವರ್ಷದಲ್ಲಿ ನನ್ನ ಆ ಒಂದು ಸೀನ್ ನೋಡಬೇಕಾದ್ರೆ ಹತ್ತಿದ್ದೀನಿ. ಆ ವಿಷಯ ನೋಡಿ ನಾನು ಒಂದು ಸ್ಪೆಷಲ್ ವಿಷಯ ಮಾಡಿದ್ದೀನಿ. ನಮ್ಮ ಜೊತೆ ಸಂದೀಪ್ ಶೆಟ್ಟಿ ಇದ್ದಾರೆ. ಅವ್ರು ಆಮೇಲೆ ಅವ್ರು ಯಾಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ರಿಯಲಿ ವಂಡರ್ಫುಲ್. ಆಮೇಲೆ ನಾನು ಫ್ಯಾನ್ ಆಗಿರೋದು ಒಬ್ಬರಿಗೆ. ಇಲ್ಲಿ ಸತ್ಯ ಎಲ್ಲಿದ್ದೀರಿ? ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯು. ರಿಯಲಿ ನೀವು ನಿಮ್ಮ ಸೌಂಡಿಂಗ್, ನೀವು ಕೊಡೋ ಒಂದು ಮ್ಯೂಸಿಕಲ್ಲಿ ರಿಯಲಿ ವಂಡರ್ಫುಲ್. ನಿಮಗೆ ನನ್ನ ಕಡೆಯಿಂದ ನಮಸ್ಕಾರ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನಾನು ಫಸ್ಟ್ ಆಫ್ ಆಲ್ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಶ್ರೀಕಾಂತ್ ಅವ್ರಿಗೆ. ಫಸ್ಟ್ ಆಫ್ ಆಲ್ ಅವರು ಆ್ಯಸ್ ಅ ಪರ್ಸನ್ ತುಂಬ ಇನ್ಫೆಕ್ಷಿಯಸ್ ಎನರ್ಜಿ ಮತ್ತು ಕಾನ್ಫಿಡೆನ್ಸ್ ಇರುವಂಥ ಪರ್ಸನ್ ನಾನು ನೋಡಿರೋಂಗೆ. ಅಂದರೆ ಏನೇ ಐಡಿಯಾ ಆಗಲಿ ಏನೇ ಆಗಲಿ, ಅವ್ರು ಎಷ್ಟೊತ್ತಿಗೆ ಆದರೂ ಫೋನ್ ಮಾಡಿದ್ರು ಕೂಡ, ಬನ್ನಿ ಮಾಡೋಣ ಪುನೀತ್, ಬನ್ನಿ ಅದನ್ನು ಮಾಡೋಣ, ಬನ್ನಿ ಇದನ್ನು ಮಾಡೋಣ ಅಂತ. ಸೊ ಈ ಥರದ್ದು ಒಂದು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡೋವಂಥ ಕಾನ್ಫಿಡೆನ್ಸ್ ಇರೋ ಪರ್ಸನ್ ಜೊತೆ ವರ್ಕ್ ಮಾಡಿದ್ದು ತುಂಬಾ ಹೆಮ್ಮೆ ಇದೆ, ಖುಷಿ ಇದೆ, ಆ್ಯಂಡ್ ಲಾಟ್ ಆಫ್ ಲರ್ನಿಂಗ್. ಅವ್ರು ಹೇಳ್ದಂಗೆ ಈ ಪಾತ್ರ ನನಗೆ ಪರ್ಸ್ನಲಿ ತುಂಬಾ ಹೆಮ್ಮೆ ಮತ್ತು ಒಂದು ಎಮೋಷ್ನಲ್ ಮೊಮೆಂಟ್ ನಾರಾಯಣ ಸಿನಿಮಾ. ಯಾಕೆಂದರೆ ಒಂದು ಅಂಕಲ್ ಸೀರೀಸ್ ಅಂತ ಸ್ನ್ಯಾಪ್ಚಾಟಿನ ಒಂದು ಫಿಲ್ಟರ್ನ ಇಟ್ಕೊಂಡು ನಾನು ಯೂಟ್ಯೂಬಲ್ಲಿ ಒಂದು ಸೀರೀಸ್ ಮಾಡ್ತಾ ಇದ್ದೆ. ಪ್ರತಿ ಭಾನುವಾರ ಒಂದು ಅಂಕಲ್ ಪಾತ್ರ ಆಗಿ ಬಂದು ಅವನು ಇಲ್ಲದೆ ಇರೋ ಪಾತ್ರಗಳನ್ನೆಲ್ಲ ಕಲ್ಪಿಸ್ಕೊಂಡು ಮಾತಾಡ್ತಾನೆ. ಅಂದರೆ ಅವನ ಹೆಂಡತಿ, ಮಗು, ಅವನ ಸುತ್ತ ಅವನ ಪ್ರಪಂಚದಲ್ಲಿ ಅವನು ರವಿಚಂದ್ರನ್ ಅವ್ರ ಫ್ಯಾನು, ಮಗ ದರ್ಶನ್ ಅವ್ರ ಫ್ಯಾನು, ಹೆಂಡತಿ ಅಂಬರೀಷ್ ಅವ್ರ ಫ್ಯಾನು. ಸೊ ಈ ಥರದ್ದೆಲ್ಲ ಒಂದಷ್ಟು ಕಲ್ಪಿಸ್ಕೊಂಡು ಮಾತಾಡುವಂಥ ಒಂದು ಪಾತ್ರ. ಅದೇ ಪಾತ್ರದ ಒಂದು ಸಾಫ್ಟ್ವೇರ್ ವರ್ಷನನ್ನು ಲಾಕ್ಡೌನ್ ಟೈಮಲ್ಲಿ ಒಂದು ಕನ್ನಡಕ ಮೀಸೆ ಎಲ್ಲ ಹಾಕೊಂಡು ಮಾಡ್ತಾ ಇದ್ದೆ.
ಆ ಪಾತ್ರವನ್ನು ಗಮನಿಸಿ ಇವರು ಸಿನಿಮಾಗೆ ಮಾಡ್ತೀನಿ ಅಂದಾಗ ನನಗೆ ಮೊದಲು ಆ್ಯಕ್ಚುಲಿ ತುಂಬ ಶಾಕ್ ಆಯಿತು, ಸರ್ಪ್ರೈಸ್ ಆಗಲಿಲ್ಲ ನನಗೆ. ಅಂದರೆ ಇದು ನಿಜವಾಗ್ಲೂ ದೊಡ್ಡ ತೆರೆಗೆ ಸಲ್ಲಬಹುದಾದಂಥ ಪಾತ್ರನ ಅಲ್ವಾ ಅಂತ. ಬಿಕಾಸ್ ಅದೊಂದು ಮೊಬೈಲ್ ಸ್ಕ್ರೀನಲ್ಲಿ ನೋಡಿ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ನೋಡಿ ಸ್ವೈಪ್ ಮಾಡುವಂಥ ಪಾತ್ರ ಅದು ಒಂದು ಇಡೀ ಫಿಲ್ಮ್ ಅಲ್ಲಿ ಹೇಗೆ ಫಿಟ್ ಆಗುತ್ತೆ ಅನ್ನೋದೇ ನನಗೆ ತುಂಬ ಕುತೂಹಲ ಆಯಿತು. ಅವರು ಮತ್ತೆ ರೆಗ್ಯುಲರ್ ಶ್ರೀಕಾಂತ್ ಅವ್ರ ಈ ಝೋನಲ್ಲಿ ಬನ್ನಿ ಮಾಡೋಣ ಇದು ಆಗುತ್ತೆ ಅಂತ ಅಂದರು. ಸೊ ಅವ್ರ ಕಾನ್ಫಿಡೆನ್ಸ್ ಮೇಲೆ ನಂಬಿ ನಾನು ಪೂರ್ತಿಯಾಗಿ ನಾನು ಈ ಪಾತ್ರನ ಹೆಂಗೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಆಯಿತು. ಈ ಕ್ಯಾರೆಕ್ಟರ್ ಡಿಸೈನೇ ತುಂಬ ನನಗೆ ಯಾಕೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂದರೆ, ಇದು ಸಾಮಾನ್ಯವಾಗಿ ಈ ಥರದ ಪಾತ್ರಗಳು ಬೇರೆ ಎಲ್ಲವೂ ಕ್ಯಾರಿಕೇಚರಿಶ್ ಆಗಿ ಇದ್ದಾಗ ಅದು ಫಿಟ್ ಆಗುತ್ತೆ. ಬಟ್ ಇದು ಬೇರೆ ಎಲ್ಲ ಪಾತ್ರಗಳು ತುಂಬ ನಾರ್ಮಲ್ ಆಗಿರೋ ಜಗತ್ತಿಂದ ಬಂದಾಗ ಇದು ಯಾವುದೋ ಒಂದು ಕ್ಯಾರಿಕೇಚರಿಶ್ ಆಗಿದ್ದಾಗ ಆ ಬ್ಲೆಂಡನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನನಗೆ ತುಂಬ ಕುತೂಹಲ ಇದೆ, ಅಂದರೆ ಜನ ಇದನ್ನು ಹೆಂಗೆ ಥಿಯೇಟ್ರಲ್ಲಿ ರಿಸೀವ್ ಮಾಡ್ತಾರೆ ಅನ್ನೋದು. ಇನ್ನು ಅದಲ್ಲದೆ ಈಗ ಎಲ್ಲರೂ ಹೇಳಿದ್ದೀರಾ, ಬಟ್ ನಾನು ಅದನ್ನು ಮತ್ತೆ ಅಡಿಷ್ನಲ್ ಆಗಿ ಹೇಳೋ ಅಂಥ ವಿಷಯ ಇದು. ಯಾಕೆಂದರೆ ಅಷ್ಟು ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ದಾರೆ. ಕೀರ್ತಿ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಗುರು ಅವರಾಗಿರ್ಬೋದು, ಹಂಪ ಅವರಾಗಿರ್ಬೋದು. ಶೂಟಿಂಗ್ ಟೈಮ್ನಲ್ಲಿ ತುಂಬಾ ಒಳ್ಳೆಯ ಮೆಮೊರೀಸ್ ಇತ್ತು ನಮಗೆ. ಇನ್ನು ಪವನ್ ಸರ್ ಮತ್ತು ಶಶಿಕಾಂತ್ ಸರ್ ಅವ್ರ ಜೊತೆ ಕೆಲಸ ಮಾಡಿದ್ದು ಕೂಡ ತುಂಬಾ ಕಲಿಕೆಯ ದೃಷ್ಟಿಯಿಂದ ನನಗೆ ತುಂಬ ಕಲ್ತಿದ್ದೀನಿ. ಆ್ಯಂಡ್ ನಮ್ಮ ತಂದೆ ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಪವನ್ ಅವರ ವದ್ದು ಸರೋಜಾಗೆ ತುಂಬಾ ದೊಡ್ಡ ಫ್ಯಾನ್ ಅವರು. ಅಂದ್ರೆ ಮಜಾ ಟಾಕೀಸಲ್ಲಿ ಬರ್ತಾ ಇದ್ದಾಗ ವದ್ದು ಸರೋಜಾ ಪೋರ್ಷನ್ ಬಂದಾಗೆಲ್ಲ ತುಂಬಾ ಅವ್ರು ಎಂಜಾಯ್ ಮಾಡೋರು. ಸೊ ಈ ವದ್ದು ಸರೋಜಾ ಈ ಸಿನಿಮಾದಲ್ಲಿ ಪವನ್ ಅವ್ರ ಪಾತ್ರ ತುಂಬಾನೇ ಎಲ್ಲರೂ ಮನಸ್ಸಿಗೂ ಮುಟ್ಟುವಂಥ ಪಾತ್ರ. ನಾನು ಪರ್ಸ್ನಲಿ ಎಲ್ಲರೂ ಈಗಾಗಲೇ ಫ್ಯಾನ್ ಆಗಿದ್ದಾರೆ. ಸೊ ನಾನು ಇನ್ನೊಂದು ಅಡಿಷ್ನಲ್ ಫ್ಯಾನ್ ನಿಮಗೆ. ಸೊ ಈ ಪಾತ್ರ ಡೆಫಿನೆಟ್ಲಿ ಎಲ್ಲರ ಮನಸ್ಸಿನಲ್ಲೂ ಉಳಿಯುವಂಥ ಪಾತ್ರ. ಸಿನಿಮಾ 21ನೇ ತಾರೀಕು ಬರ್ತಾ ಇದೆ. ನಮ್ಮ ಎಲ್ಲರಿಗೂ ಈ ಸಿನಿಮಾದ ಬಗ್ಗೆ ಕುತೂಹಲ ಇದೆ, ಖುಷಿ ಇದೆ. ಇನ್ನು ಮುಂದೆ ಇದು ನಿಮ್ಮ ಸಿನಿಮಾ ಶೂಟಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅವರು ಉತ್ತರ ಪ್ರದೇಶ ಹುಡುಗ, ಕನ್ನಡ ಕಲ್ತಿ ಕನ್ನಡಕ್ಕೋಸ್ಕರನೇ ಒಂದು ಸಿನಿಮಾ ಮಾಡಬೇಕು ಅಂತ ಇಲ್ಲಿ ಡಿಪ್ಲೊಮೊ ಇನ್ ಸಿನಿಮಾಟೋಗ್ರಫಿ ಮಾಡಿದ್ದ. ನಾನು ಫಸ್ಟ್ ಸಿನಿಮಾ ಮಾಡಿದ್ರೆ ಕನ್ನಡ ಸಿನಿಮಾ ಮಾಡಬೇಕು ಅಂತ ನನ್ನ ಜೊತೆ ಕೆಲಸ ಮಾಡ್ದ. ಒಂದು 80% ಕೆಲಸ ಮುಗಿದ್ದು, 20% ಪ್ಯಾಚ್ ವರ್ಕ್ ನನಗೆ ಲಕ್ಕಿ ಮುಗಿಸ್ಕೊಟ್ಟ. ತುಂಬ ಚೆನ್ನಾಗಿ ಮಾಡ್ಕೊಟ್ಟೆ ಲಕ್ಕಿ, ಥ್ಯಾಂಕ್ ಯು. ಚಂದನ್ ಬಂದ್ಬಿಟ್ಟು ಜೊತೆ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ನಾನು ಚಂದನ್ ಕೂತ್ಕೊಂಡು ಬರೆದ್ವಿ. ಆ್ಯಂಡ್ ಗುರು ಬಂದು ಕಂಪ್ಲೀಟ್ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ವಿ. ಥ್ಯಾಂಕ್ ಯು. ಏನು ಮಾತಾಡ್ತೀರಾ? ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಬಂದಿದೆ. ಬಟ್ ಇನ್ನೊಂದೇನು ಅಂದರೆ, ಈ ಸಿನಿಮಾದಲ್ಲಿ ನಮ್ಮ ಸರ್ ಪವನ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಶೂಟು ಅದೆಲ್ಲ ಮಾಡ್ಬೇಕಾದ್ರೆ ಹಗಲು ರಾತ್ರಿ ಎಲ್ಲ ಫುಲ್ ನೈಟ್ ಆ್ಯಂಡ್ ಡೇ ಶೂಟ್ ಮಾಡಿರೋದು ಇದು. ಪವನ್ ಸರು ಎಷ್ಟು ರಿಸ್ಕ್ ತೊಗೊಂಡು ಎಲ್ಲ ಅನ್ಎಕ್ಸ್ಪೀರಿಯನ್ಸ್ ಪೀಪಲ್ಸ್ ಕೊಟ್ಟಿದ್ದು. ಆ ಟೈಮಲ್ಲಿ ಅವರೆಲ್ಲ ತುಂಬ ರಿಸ್ಕ್ ತೊಗೊಂಡು ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಂದರೆ ಫೈಟರ್ ಆಗಲಿ, ಒಡೆಯೋ ಸೀನ್ಸ್ಗಳಾಗಲಿ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಮಾತ್ರ. ಇಷ್ಟು ಹೇಳಕ್ಕೆ ಶ್ರೀಕಾಂತ್ ಅನ್ನ ಈ ಸಿನಿಮಾ ಬರೋದಕ್ಕಿಂತ ಅಟ್ಲೀಸ್ಟ್ 1.5 ವರ್ಷ ಮುಂಚೆಯಿಂದನೂ ಇದು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿತ್ತು. ಒಂದೂರಲ್ಲಿ ಏನಾಯ್ತು ಗೊತ್ತಾ ಅನ್ನೋದ್ರಿಂದ ಹಿಡಿದು ಇಲ್ಲಿ ತನಕ ಬಂದಿನೊಂದು ಸ್ವಲ್ಪ ಹೆಜ್ಜೆಗಳಿದೆ. ಸಿನಿಮಾಗೆ ಬರುತ್ತೆ. ಎಲ್ಲರೂ ಸಿನಿಮಾ ನೋಡಿ. ಈ ಸಿನಿಮಾ ಯಾಕೆ ನೋಡಬೇಕು ಅಂದರೆ, ಈ ಥರದ ಸಿನಿಮಾಗಳು ಮತ್ತೆ 2 ವರ್ಷ 3 ವರ್ಷದಲ್ಲಿ ಇನ್ನೂ ದೊಡ್ಡ ಬಜೆಟಲ್ಲಿ ಬರ್ಬೋದು, ತುಂಬ ಬಿಗ್ ಸ್ಕೇಲಲ್ಲಿ ಬರ್ಬೋದು, ಇನ್ನೂ ದೊಡ್ಡ ಹೀರೋಗಳು ಬರ್ಬೋದು. ಪ್ರತಿಯೊಬ್ಬರು ಈಗಿರೋ ಹೀರೋಗಳು ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡದಾಗಿ ಬೆಳಿಬೋದು. ಅಷ್ಟು ಸಾಧ್ಯತೆಗಳಿರುವಂಥ ಒಂದು ಪ್ಯಾಕೇಜ್ ಈ ಸಿನಿಮಾದಲ್ಲಿದೆ. ಇದು ಬೆಳೆದ್ರೆ ಮುಂದೆ ಸಿನಿಮಾ ರಂಗದಲ್ಲೂ ಇಂಡಸ್ಟ್ರಿನೂ ಬೆಳೆಯುತ್ತೆ. ಈ ಥರ ಕಲಾವಿದರು ಇನ್ನೂ ಮತ್ತೆ ಮತ್ತೆ ಬರ್ತಾರೆ. ಹಾಗಾಗಿ ಎಲ್ಲರೂ ಈ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರು ಎಲ್ಲ, ನೀವೆಲ್ಲ ನಮ್ಮ ಹೊಸ ತಂಡ ಹೊಸಬರಿಗೆ ನಿಮ್ಮ ಸಪೋರ್ಟ್ ಇರಬೇಕಂತ ಕೇಳ್ಕೊಳ್ತೀನಿ. ಮತ್ತು ನಮ್ಮ ಡೈರೆಕ್ಟ್ರು ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಗುರುಜಿ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತು ಪ್ರೊಡ್ಯೂಸರು, ಇದು ಸಿನಿಮಾ ಸೆಟ್ಟಲ್ಲಿ ಪ್ರೊಡ್ಯೂಸರ್ ಅಂದರೆ ಅವ್ರು ಮುಂಚೆನೇ ಅವ್ರಿಗೆ ಸಪ್ರೇಟಾಗಿ ಊಟ ಮಾಡಿರ್ತಾರೆ ಅಂದ್ಕೊಂಡಿರ್ತೀವಿ. ಬಟ್ ಒಂದು ಸಾರಿ 2-3 ಸಾರಿ ನೋಡಿ ನಮ್ದೆಲ್ಲ ಊಟ ಆದಮೇಲೆ ಲಾಸ್ಟಿಗೆ ಎಲ್ಲೋ ಸೈಡಿಗೆ ನಿಂತ್ಕೊಂಡು ಊಟ ಮಾಡ್ತಾಯಿದ್ರು. ಥ್ಯಾಂಕ್ ಯು ಸರ್. ನಿಮ್ಮಂಥವ್ರು ಸಿಗೋದು ಕಷ್ಟ. ನಿಮ್ಮೆಲ್ಲರೂ ಸಪೋರ್ಟ್ ಇದ್ರು. ಥ್ಯಾಂಕ್ ಯು. ಸರಿ, ಫಸ್ಟ್ ಗೆಲುವು ರವಿರಾಜ್ ಅವರು ಬಂದು ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಫಸ್ಟ್ ಗೆಲುವು ಸಿಕ್ತು ನಮಗೆ. ನಮ್ಮೆಲ್ಲರ ಎಫರ್ಟಿಂದ ನಮ್ಮ ಸಿನಿಮಾ ಡಬ್ಬಿಂಗ್ ಅನ್ನೋ ಕಾಲದಲ್ಲಿ ತುಳುಗೆ ರೀಮೇಕ್ ಆಗ್ತಾ ಇದೆ. ತುಳುಗೆ ನಮ್ಮ ಸಿನಿಮಾದ ರೀಮೇಕ್ ರೈಟ್ಸ್ ಎಲ್ಲ ಆಗಿದೆ. ಅದನ್ನು ತಗೊಳ್ಳೋಕ್ಕೆ ಸಂದೀಪ್ ಶೆಟ್ಟಿ ಅವರು ಬಂದಿದ್ದಾರೆ. ಕೃಷ್ಣಪ್ಪ ಸರ್, ಇದು ಬಹುಶಃ ನಂಗೆ ಗೊತ್ತಿಲ್ಲ ಈ ಥರ ಆಗಿದೆಯೋ, ಮುಂಚೆ ಈ ಥರ ಇವೆಂಟ್ ಆಗಿದೆಯಾ. ಸೊ ನಮ್ಮ ಸಿನಿಮಾ ನಾಟಕದ ಬೇಸ್ ಮೇಲೆ ಇದೆ. ಅದನ್ನು ಅವರು ಮಂಗಳೂರು ತಗೊಂಡೋಗಿ ಯಕ್ಷಗಾನ ಬ್ಯಾಕ್ಗ್ರೌಂಡ್ ಅಪ್ಪಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸಂದೀಪ್ ಸರ್, ನಿಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಯುವರ್
ನಾನು ಇವತ್ತಿಂದನೇ ಪೇಂಟ್ ಹಚ್ಕೊಳ್ಳೋಕೆ ಶುರು ಮಾಡ್ತೀನಿ. ಮ್ಯಾಜಿಕ್ ಅಂತ ಹೇಳ್ತೀನಿ. ಧ್ರುವ ಸರ್ಜಾ ಅವ್ರಿಗೆ ಈ ಸಿನಿಮಾದು ನಾವು ಟ್ರೈಲರ್ ಮತ್ತೆ ಸಾಂಗ್ಸ್ ಎಲ್ಲ ತೋರಿಸಿದಾಗ ಪವನ್ ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಕೀರ್ತಿ ಅವರು ಶ್ರೀಕಾಂತ್ ಸರ್ ನಾವೆಲ್ಲ ಕೂತಿರಿ ನೋಡ್ತಾ ಇದ್ರು. ಅದು ನಮ್ಗೆ ಆಶ್ಚರ್ಯ ಆಯ್ತು. ಇಟ್ ವಾಸ್ ಲೈಕ್ ಅವ್ರು ನೋಡ್ಬಿಟ್ಟು ಮಗ ಸಕ್ಕತ್ತಾಗಿದೆ, 100% ಈ ಸಿನಿಮಾ ಒಂದು ಪ್ರೀಮಿಯರ್ ಶೋಗು ಒಂದು ಇದಕ್ಕೆ ನಾನು ಬಂದೇ ಬರ್ತೀನಿ, ನಿಮ್ಮ ಸಿನಿಮಾದ ಒಂದು ಸ್ಮಾಲ್ ಟೀಸರ್ ರಿಲೀಸ್ ಮಾಡ್ಕೊಡ್ತೀನಿ ಅಂತ ನಮ್ಗೆ ಆ ಹೇ ಕೃಷ್ಣ ಸಾಂಗ್ ರಿಲೀಸ್ ಮಾಡಿಕೊಟ್ರು. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ಸೂಪರ್ ಆಗಿ ಮಾಡಿದ್ದಾರೆ, ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಹೇ ಕೃಷ್ಣ ಸಾಂಗ್ ಸೂಪರ್ ಆಗಿ ಬಂದಿದೆ. ಅಂಡ್ ಇನ್ನೊಂದು 300 ಎಕರೆ ತ್ವಾಟ ನಿಂಗೆ ಬರ್ಕೊಡ್ತೀನಿ, ಅದು ಅಷ್ಟೇ ಅಮೇಝಿಂಗ್ ಆಗಿದೆ. ಈ ಸಿನಿಮಾದಲ್ಲಿ ಮಾಡಿದಂತ ಕೆಲವು ಜನ ಆಲ್ರೆಡಿ ಹೀರೋ ಆಗಿ ಮಾಡಿದ್ದಾರೆ. ನಮ್ಮ ಪ್ರದೀಪ್ ದೊಡ್ಡಯ್ಯ ಅವರು ಔಟ್ ಆಫ್ ಸಿಲೆಬಸ್ ಹೀರೋ ಆಗಿ ಮಾಡಿದ್ದಾರೆ. ಬನ್ನಿ ಪ್ರದೀಪ್ ಸರ್. ಸೊ ಈ ಸಿನಿಮಾ ಹೆಂಗ್ ಮ್ಯಾಜಿಕ್ ಆಯ್ತು ಅಂದ್ರೆ ನೋಡಿ, ಇದು ಮಾಡ್ತಾರೆ ನೆಕ್ಸ್ಟ್ ನಾ ಇನ್ನೊಂದು ಮುದುಡದ ಎಲೆಗಳಲ್ಲಿ ಹೀರೋ ಆಗಿ ಮಾಡಿದೆ. ನಮ್ಮ ಪ್ರೊಡ್ಯೂಸರ್ ಬಂದಿದ್ದಾರೆ. ಪ್ರತಿಯೊಬ್ರು ಲೈಫ್ ಅಲ್ಲಿ ಮ್ಯಾಜಿಕ್ ಆಗಿದೆ. ಈ ಸಿನಿಮಾದಲ್ಲಿ ಮಾಡಿರೋರಿಗೆ ಪ್ರತಿಯೊಬ್ಬರಿಗೂ ಗಂಡ್ಮಗು ಆಗಿದೆ ಎಲ್ರಿಗೂ. ಸೊ ಏನು ಗೊತ್ತಿಲ್ಲ ಎಲ್ಲರಿಗೂ. ಇದು ಒಂದು ಮತ್ತೆ ನಾಳೆ ನಂದು ಬರ್ತಡೆ March 13 ಇವತ್ತು ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲ ಪ್ರೆಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಯಾವಾಗ್ಲೂ ಸರ್ ಎಲ್ಲರೂ ಬಂದು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಸಾರಿ. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ತಮಿಳ್ನಾಡಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಸರ್. ಒಂದು 3-4 ವರ್ಷದಿಂದ ಒಂದು ನಿಧಿ ಸಿಗುತ್ತೆ. ಆ ನಿಧಿನ ಒಂದು ವಿಷ್ಣು ದೇವಸ್ಥಾನದಿಂದ ಆ ನಿಧಿ ಸಿಗುತ್ತೆ. ಅವಾಗ ಎಲ್ಲರೂ ಊರು ಜನ ಎಲ್ಲ ನಿಧಿ ಹಿಂದೆ ಹೋಗ್ತಾರೆ, ಗಲಾಟೆ ಮಾಡ್ಕೊತಾರೆ, ನಮಗೆ ಬೇಕು ಅಂತ ಕಿತ್ತಾಡ್ತಾರೆ. ಆಮೇಲೆ ಪೊಲೀಸರೆಲ್ಲ ಬಂದು ಅದನ್ನು ಸೇಫ್ ಮಾಡ್ತಾರೆ. ಈ ಇನ್ಸಿಡೆಂಟ್ ನಾನು ಪೇಪರಲ್ಲಿ ಓದ್ತಾ ಇದ್ದೆ ಸರ್. ಪೇಪರಲ್ಲಿ ಓದಿದಾಗ ನನಗನ್ನಿಸ್ತು ವಿಷ್ಣು ದೇವ್ರ ಹಿಂದೆ ಈ ಥರ ಘಟನೆ ನಡೆಯುತ್ತೆ. ಸೊ ವಿಷ್ಣು ಎಷ್ಟೋ ಅವತಾರಗಳು ತೊಗೊಂಡ್ಬಿಟ್ಟು ಭೂಮಿಗೆ ಬಂದು ರಾಮ ಆಗಿ ಕೃಷ್ಣಾಗೆಲ್ಲ ಬಂದು ತುಂಬ ವಿಚಾರಗಳು ತುಂಬ ವಿಷಯಗಳು ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾನೆ. ಎಲ್ಲೋ ಒಂದು ಕಡೆ ಜನಗಳಿಗೆ ಈ ವಿಷಯ ಮರ್ತ್ಬಿಟ್ಟು ಹಿಂದೆ ಹೋಗಿ ಸ್ವಾರ್ಥಕ್ಕೋಸ್ಕರ ಕಿತ್ತಾಡಿದ್ರ ಅನ್ನೋ ಒಂದು ವಿಷಯ ನನ್ನ ತಲೆಗೆ ಬಂತು. ಸೊ ಅದೇ ಬ್ಯಾಕ್ ಡ್ರಾಪಲ್ಲಿ ಒಂದು ಊರು ಕ್ರಿಯೇಟ್ ಮಾಡಿದೆ, ಒಂದಷ್ಟು ಪಾತ್ರಗಳನ್ನ ಕ್ರಿಯೇಟ್ ಮಾಡಿದೆ. ಅಲ್ಲಿ ಒಂದು ಕೃಷ್ಣನ ಹಾಕಿ ಏನು ಮಾಡ್ಬೋದು, ಕೃಷ್ಣ ಹೇಳಿರೋ ವಿಚಾರಗಳು ಈಗಿನ ಜನ್ರೇಷನ್ಗೆ ವರ್ಕ್ ಆಗುತ್ತಾ, ಚೇಂಜಸ್ ಮಾಡ್ಕೋಬೇಕಾ, ಇಲ್ಲ ಕೃಷ್ಣ ಅವತ್ತು ಹೇಳಿದ್ದು ಇವತ್ತರೆಗೂ ಇದಾಗುತ್ತಾ, ಒಂದು ಚರ್ಚೆ ಈ ಸಿನಿಮಾಯಿಂದ ಆಗಬೇಕು ಅಂತ ಟ್ರೈ ಮಾಡಿದ್ದೀನಿ. ಸೊ ಇದು ನಾರಾಯಣ ಸಿನಿಮಾದ ಒಂದು ಸಾರಾಂಶ.